ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯ ಶ್ರೀಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯ ಭಾಗ್ಯೋ ರಥೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणे चित्तयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधु वृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतं यस्य सारस्वरस्रोतोऽकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः समन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवोपास्महे। लक्ष्मीनेत्रोत्पलश्रीसरदपरिचया एष संवर्धमानः नाभीनाळीकरिङ्गण्मधुकरपटली दत्तहस्तावलम्बः अस्माकं सम्पदोघानविरलतुलसीधाम सञ्जातभूमा काळिन्दी कान्तिहारी कलेतु वपुषः काಳಿಮಾ कैटभारेः। ಜೀವಸರದಲ್ಲಿ ಮೋಕ್ಷದ ವಿಷಯದಲ್ಲಿ ಅನೇಕ ವಿಚಾರಗಳು ಇಲ್ಲಿ ಸ್ವಾಮಿ ದೇಶಿಕನ್ ಅದರ ವಿಷಯದಲ್ಲಿ ವಿಶೇಷವಾದ ಅಂಶಗಳನ್ನು ವಿಚಾರ ಮಾಡಿ ಇಲ್ಲಿ ಮಿಕ್ಕ ಭಾಷ್ಯಕಾರರ ಗ್ರಂಥಗಳಿಗೂ ಸೂತ್ರ ಭಾಷ್ಯಗಳಿಗೆ ಶ್ರುತಿಗಳಿಗೆ ಅನುಗುಣವಾಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಮೋಕ್ಷ ಪಡೆಯುವ ಸಮಯದಲ್ಲಿ ಎಲ್ಲ ಪಾಪಗಳು ಕೂಡ ನಾಶವಾಗಬೇಕು, ಅದರಲ್ಲಿ ಕೆಲವು ಪಾಪಗಳು ಉಳಿದಿರಬಹುದು ಅನ್ನೋದು ಶ್ರುತಿಯಿಂದ ತಿಳಿದು ಬರುತ್ತೆ. ಯಾಕೆ ಅಂದರೆ ಅವನ ಸುಕೃತ ದುಷ್ಕೃತಗಳು ಅವನ ಸುಹೃತ್ತುಗಳಿಗೂ ದ್ವೇಷಗಳಿಗೂ ಹೋಗುತ್ತೆ ಅಂತ ಶ್ರುತಿ ಹೇಳೋದ್ರಿಂದ ಸುಕೃತ ದುಷ್ಕೃತಗಳು ಉಳಿದಿರಬಹುದು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಆ ವಿಷಯದಲ್ಲಿ ಅದು ಒಬ್ಬರ ಪುಣ್ಯ ಪಾಪಗಳು ಇನ್ನೊಬ್ಬರಿಗೆ ಹೇಗೆ ಹೋಗುತ್ತೆ ಅನ್ನುವಾಗ ಅದಕ್ಕೆ ಸಮಾನವಾಗಿ ಭಗವಂತನು ಅವರ ಸುಹೃತ್ತುಗಳಲ್ಲಿಯೂ ದ್ವೇಷಗಳಲ್ಲಿಯೂ ಅನುಗ್ರಹ ನಿಗ್ರಹಾದಿ ಸಂಕಲ್ಪವನ್ನು ಪರಮಾತ್ಮ ಮಾಡ್ತಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ತತ್ತತ್ ಕರ್ಮ ಪ್ರಸೂತೌ ಸ್ವಭಜನ ಶಮಿತವು ನಿಗ್ರಹಾನುಗ್ರಹವು ಯೌ ತತ್ತುಲ್ಯಾವೇವ ದೇವಃ ಪ್ರಯತಿ ವಿದುಷಿ ತಚ್ಛತ್ರುಮಿತ್ರೇಷು ಧತ್ತೆ. ಆಯಾ ಕರ್ಮಗಳ ಫಲವ ಅವನ ಉಪಾಸನೆಯು ಮುಗಿದಾಗ ಸ್ವಭಜನ ಶಮಿತವು, ಸ್ವಭಜನ ಅಂದರೆ ಪರಮಾತ್ಮನ ಉಪಾಸನೆ, ಅದರಿಂದ ಆ ಕರ್ಮಗಳಿಂದ ಉಂಟಾದ ಪುಣ್ಯ ಪಾಪಗಳು ಯಾವುದಿದೆಯೋ ನಿಗ್ರಹ ಅನುಗ್ರಹವು ಯಾವುದಿದೆಯೋ ಅದೆಲ್ಲವೂ ಕೂಡ ಅವನ ಉಪಾಸನೆಯು ಪೂರ್ಣವಾದಾಗ ಅವನಿಗೆ ನಿಗ್ರಹ ಅನುಗ್ರಹಗಳು ಯಾವುದಾದರೂ ಉಳ್ಕೊಂಡಿದ್ರೆ ಅದು ತತ್ತುಲ್ಯವು ಏವ ಅದಕ್ಕೆ ಸಮಾನವಾದ ಫಲಗಳನ್ನು ದೇವಃ ಪರಮಾತ್ಮನು ವಿದುಷಿ ಪ್ರಯತಿ ಅಂದರೆ ಮರಣ ಹೊಂದಿದಾಗ ಅಂತ ಅರ್ಥ, ಅಂತಿಮ ಶರೀರವನ್ನು ಬಿಟ್ಟಾಗ
ಉಪಾಸಕನು ವಿದ್ವಾನ್ ವಿದುಷಿ ಅಂದರೆ ಉಪಾಸಕನು ಪ್ರಯತಿ ಸತಿ ಅವನು ಮರಣ ಹೊಂದಿದಾಗ ಅಂತಿಮ ಶರೀರ ವಿಯೋಗವಾದಾಗ ತಚ್ಛತ್ರು ಮಿತ್ರೇಶು ಸತ್ತೆ ಅವನ ಶತ್ರು ಮಿತ್ರರುಗಳಲ್ಲಿ ಅದಕ್ಕೆ ಅನುಗುಣವಾದ ನಿಗ್ರಹ ಅನುಗ್ರಹಗಳನ್ನು ಪರಮಾತ್ಮ ಮಾಡ್ತಾನೆ. ಅದಕ್ಕೆ ಮೇಲೆ ಅದೇ ವಿಷಯದಲ್ಲಿ ಮತ್ತೊಂದು ಆಶಂಕೆ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ವಿಚಾರ ಮಾಡ್ತಾರೆ. ಇದು ಮಾಡುವುದು ಸರಿಯೇ ಅಂತ ಹೇಳಿಬಿಟ್ಟು ಪರಮಾತ್ಮನು ಆ ರೀತಿ ಉಪಾಸಕನ ಒಂದು ವಿಷಯದಲ್ಲಿದ್ದ ಅನುಗ್ರಹ ನಿಗ್ರಹಗಳನ್ನು ಅವನ ಸುಹೃತ್ತುಗಳಲ್ಲಿಯೂ ದುಷ್ಕೃತ್ಯಗಳಲ್ಲಿಯೂ ಮಾಡೋದು ಹೇಗೆ ಸರಿಯಾಗಿದೆ, ಶಾಸ್ತ್ರಕ್ಕೆ ಅನುಗುಣವಾಗಿದೆಯೇ ಅನ್ನುವ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ವಿಚಾರ ಮಾಡ್ತಾರೆ. ಅನ್ಯಶ್ಚೇದ್ ಅನ್ಯಕರ್ಮ ಪ್ರಜನಿತ ಫಲಭುಕ್ ಶಾಸ್ತ್ರ ವೈಯಾಕುಲಿ ಸ್ಯಾತ್ ಬ್ರಹ್ಮಜ್ಞೈ ಉಜ್ಜಿತಾನಾಂ ಕ್ವಚಿದಪಿ ನ ತತಃ ಕರ್ಮಣಾಂ ಸಂಕ್ರಮ ಸ್ಯಾತ್ ಉದ್ವೇಲಸ್ಯಾಚ್ಚ ಧಾತಾ ಇತಿ ಅಸದ್ ಅವಿಷಮತಾದಿ ಅನ್ವಿತೇನೈವ ಧಾತ್ರ ವಿದ್ಯಾನಿಷ್ಠೋಪಕಾರಾದಿ ಉಚಿತ ಫಲಮಿದಂ ದೀಯತೆ ವರ್ಗಯುಗ್ಮೆ ಅಂತ ಹೇಳಿ, ಒಬ್ಬನ ಕರ್ಮದ ಫಲ ಇನ್ನೊಬ್ಬನಿಗೆ ಬಂದುಬಿಟ್ರೆ ಎಲ್ಲವೂ ಶಾಸ್ತ್ರವೆಲ್ಲ ವ್ಯಾಕುಲವಾಗಿಬಿಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾದ ಅರ್ಥಗಳೆಲ್ಲ ಬರಬೇಕಾಗುತ್ತೆ. ನಾವು ಮಾಡಿದ ಕರ್ಮದ ಫಲ ನಾವು ಅನುಭವಿಸಬೇಕು ಅಂತ ಇರುವಾಗ ಒಬ್ಬನನ್ನು ದ್ವೇಷಿಸಿದ ಕಾರಣಕ್ಕೆ ಅವನು ಮಾಡಿದ ಕರ್ಮಫಲವನ್ನು ನಾನು ಹೇಗೆ ಅನುಭವಿಸೋದು ಸಾಧ್ಯ? ಆ ಕರ್ಮಗಳು ಮಾಡಿದವನು ಬೇರೆ ಇರ್ತಾನೆ, ನನ್ನ ಕರ್ಮಗಳಿಗೆ ನಾನು ಫಲ ಅನುಭವಿಸಬೇಕು. ಇನ್ನೊಬ್ಬರು ಮಾಡಿದ ಕರ್ಮಫಲ ಇನ್ನೊಬ್ಬರಿಗೆ ಹೇಗೆ ಬರುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ. ಒಬ್ಬ ಪುಣ್ಯ ಪಾಪಗಳು ಇನ್ನೊಬ್ಬನಿಗೆ ಸೇರುತ್ತೆ, ಕರ್ಮ ಸಿದ್ಧಾಂತಕ್ಕೆ ವಿರೋಧ ಬರುತ್ತೆ. ಅನ್ಯಕರ್ಮ ಪ್ರಜನಿತ ಫಲಭುಕ್, ಫಲದ ಅನುಭವಿಸುವಂಥವನು, ಫಲಾನುಭವ ಮಾಡುವವನು ಫಲಭುಕ್. ಇನ್ನೊಬ್ಬರ ಕರ್ಮದಿಂದ ಉಂಟಾದಂತಹ ಫಲಗಳನ್ನು ಬೇರೆಯೊಬ್ಬನು ಅನುಭವಿಸ್ತಾನೆ ಅಂದರೆ ಶಾಸ್ತ್ರ ವೈಯಾಕುಲಿ ಸ್ಯಾತ್, ಎಲ್ಲವೂ ಕೂಡ ವ್ಯಾಕುಲವಾಗಿಬಿಡುತ್ತೆ. ಅಂದರೆ ಅಲ್ಲೋಲ ಕಲ್ಲೋಲ ಮಿಶ್ರಣವಾಗಿಬಿಡುತ್ತೆ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಎಲ್ಲ. ಮತ್ತೊಬ್ಬನ ಕರ್ಮ ಫಲ ಇನ್ನೊಬ್ಬ ಅನುಭವಿಸಕ್ಕೆ ಸಾಧ್ಯವಿಲ್ಲ, ಶಾಸ್ತ್ರಗಳಿಗೆಲ್ಲ ವಿರೋಧ ಬಂದುಬಿಡುತ್ತೆ. ಧಾತ ಉದ್ವೇಲಶ್ಚ ಸ್ಯಾತ್, ಉದ್ವೇಲ, ವೇಲ ಅಂದರೆ ಎಲ್ಲೇನಿಲ್ಲ ಅಂದರೆ ಅದರ ಒಂದು ತಟಾಕ ಅಂತ, ಸಮುದ್ರದ ವೇಲೆ ಅಂತ ಹೇಳೋ ಹಾಗೆ ವೇಲೆಯನ್ನು ದಾಟೋದಿಲ್ಲ ಸಮುದ್ರ. ವೇಲಾಂ ಅತಿವರ್ತತೆ ಅಂತ ಹೇಳಿದ್ರೆ ಸಾಗರ ಸಮಯಂ ಕೃತ್ವ ವೇಲಾಂ ಅತಿವರ್ತತೆ ರಾಮಾಯಣದಲ್ಲಿ ಬರುತ್ತೆ. ವೇಲೆಯನ್ನು ದಾಟೋದಿಲ್ಲ. ಪರಮಾತ್ಮನು ಹೀಗೆ ವೇಲೆಯನ್ನು ತನ್ನ ಒಂದು ಶಾಸ್ತ್ರ ಮರ್ಯಾದೆಯನ್ನು ಮೀರಿದ ಹಾಗಾಗುತ್ತೆ. ವೇಲ ಅಂತ ಹೇಳಿದ್ರೆ ಮರ್ಯಾದೆ ಅಥವಾ ಒಂದು ಬಾರ್ಡರು, ಒಂದು ಲಿಮಿಟಿಂಗ್ ಪಾಯಿಂಟ್, ಅದು ಒಂದು ತಟಾಕ. ಅದರ ಥರ ಶಾಸ್ತ್ರಕ್ಕೆ ಒಂದು ಮರ್ಯಾದೆ ಇದೆ. ಮರ್ಯಾದೆ ಅಂದರೆ ಅದುವೇ ಅರ್ಥ. ಮರ್ಯಾದೆ ಅಂದರೆ ಎಲ್ಲಿಯವರೆಗೂ ಅರ್ಥ ಬರುತ್ತೆ ಅದು ಅರ್ಥ. ಶಾಸ್ತ್ರ ಮರ್ಯಾದೆ ಅಂದರೆ ಶಾಸ್ತ್ರವು ಎಲ್ಲಿಯವರೆಗೂ ಅನ್ವಯಿಸುತ್ತೋ ಅದನ್ನು ಮೀರದೇ ಇರೋದು ಶಾಸ್ತ್ರ ಮರ್ಯಾದೆಗೆ ಅನುಗುಣವಾಗಿರೋದು ಅಂತ ಅರ್ಥ. ಮರ್ಯಾದಾ ಪುರುಷರು ಅಂದರೆ ಅದೇ ಅರ್ಥ. ಶ್ರೀರಾಮನಿಗೆ ಮರ್ಯಾದಾ ಪುರುಷ ಅಂತ ಹೇಳಿದಾಗ ಶಾಸ್ತ್ರದ ಮರ್ಯಾದೆಯನ್ನು ಮೀರದೇ ಇರುವನು ಅಂತ ಅರ್ಥ. ಬಾರ್ಡರ್ ಅದು ಮರ್ಯಾದೆ ಅಂತ ಹೇಳಿದ್ರೆ ಅದಕ್ಕೆ ಅದುವೇ ಅರ್ಥ. ಆಂಗ್ ಮರ್ಯಾದಾ ವಚನೆ ಅಂತ ಇದು ವ್ಯಾಕರಣ ಸೂತ್ರವೇ ಇದೆ. ಆಂಗ್ ಮರ್ಯಾದಾ ವಚನೆ ಅಂತ ಹೇಳಿದ್ರೆ ಆ ಅನ್ನುವ ಉಪಸರ್ಗ ಬರುತ್ತೆ, ಆಂಗ್ ಅನ್ನೋದು ಆ ಬರುತ್ತೆ. ಆಮೋಕ್ಷಂ ಅಂತ ಹೇಳುವಾಗ ಮೋಕ್ಷದವರೆಗೂ ಅಂತ ಅರ್ಥ ಬರುತ್ತಲ್ಲ, ಅದಕ್ಕೆ ಮರ್ಯಾದಾ ವಚನೆ, ಮರ್ಯಾದಾ ಅನ್ನುವ ಅರ್ಥ. ವೇಲ ಅನ್ನುವುದು ಆ ಅರ್ಥದಲ್ಲಿ ಬರುತ್ತೆ. ಉದ್ವೇಲ ಅಂದರೆ ತನ್ನ ಮರ್ಯಾದೆಯನ್ನು ಮೀರಿದ ಹಾಗಾಗುತ್ತೆ. ಅಂದರೆ ವ್ಯವಸ್ಥಿತವಾಗಿ ಇರೋದಿಲ್ಲ. ಕರ್ಮದ ಒಂದು ಎಲ್ಲಿದೆಯೋ ಅದು ಎಲ್ಲಿಯವರೆಗೂ ಅನ್ವಯಿಸಬೇಕು, ಹೇಗೆ ಅನ್ವಯಿಸಬೇಕೋ ಅದನ್ನು ಮೀರಿ ಅದನ್ನು ಉಲ್ಲಂಘಿಸಿದ ಹಾಗೆ ಆಗುತ್ತೆ. ಪರಮಾತ್ಮನೇ ಅದು ಅವ್ಯವಸ್ಥಿತ ಚಿತ್ತ ಅಂತ ಹೇಳಿ ಅವ್ಯವಸ್ಥಿತ ಚಿತ್ತನಾಗಬೇಕಾಗುತ್ತೆ. ತತಃ ಬ್ರಹ್ಮಜ್ಞೈ ಉಜ್ಜಿತಾನಾಂ ಕರ್ಮಣಾಂ ಕ್ವಚಿದಪಿ ಸಂಕ್ರಮಃ ನ ಸ್ಯಾತ್. ಬ್ರಹ್ಮಜ್ಞರು ಉಜ್ಜಿತ ಅಂದರೆ ಬಿಡಲ್ಪಟ್ಟಿದ್ದು ಅವರಿಂದ ಅಂತ, ಅವರನ್ನು ಬಿಟ್ಟು ಹೊರಗಡೆ ಹೋದದ್ದು. ಆ ಬ್ರಹ್ಮಜ್ಞರಿಂದ ಬಿಟ್ಟು ಹೋದ ಕರ್ಮಗಳು ಯಾವುದಿದೆಯೋ ಅವರಿಗೆ ಶತ್ರು ಮಿತ್ರರಿಗೆ ಹೇಗೆ ಸೇರಕ್ಕೆ ಸಾಧ್ಯ? ಯಾಕೆಂದರೆ ಪರಮಾತ್ಮ ಆ ರೀತಿ ಅವ್ಯವಸ್ಥಿತವಾಗಿರೋದಿಲ್ಲ. ಮರ್ಯಾದೆಯನ್ನು ಅವನು ಮಾಡಿದ ಮರ್ಯಾದೆಯನ್ನು ಅವನೇ ಮೀರೋದಿಲ್ಲ. ಸೀಮೆ ಮರ್ಯಾದೆ ಅಂದರೆ ಸೀಮೆ ಅಂತ, ಅದನ್ನು ಮೀರೋದಿಲ್ಲ, ತಾನೇ ಮೀರೋದಿಲ್ಲ. ತಾನು ಮಾಡಿದ ಮರ್ಯಾದೆ ಶಾಸ್ತ್ರ ಮರ್ಯಾದೆಯನ್ನು
ಆದ್ದರಿಂದ ಇದು ಹೇಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಹೀಗೆ ತರ್ಕ ಮಾಡೋದು ಸರಿ ಇಲ್ಲ ಅಂತಾರೆ ಇತಿಹಾಸತ್. ಇದೇನಿದ್ರು ಈ ವಿಷಯದಲ್ಲಿ ನಾವು ತರ್ಕದಿಂದ ಸ್ಥಾಪನೆ ಮಾಡೋಕ್ಕಾಗಲ್ಲ. ಅದಕ್ಕೂ ಒಂದು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿದ್ರೆ ಶ್ರುತಿಗೆ ಅನುಗುಣವಾಗಿ ಪರಿಹಾರ ಸಿಗುತ್ತೆ ಅಂತ ಸ್ವಾಮಿ ದೇಶಿಕನ್ ತೋರಿಸ್ತಾರೆ. ಅವಿಷಮತಾದಿ ಅನ್ವಿತೇನೈವ. ವಿಷಮ ಅಂದರೆ ಡಿಫರೆನ್ಸಸ್. ಅವನಿಗೆ ವೈಷಮ್ಯ ಅಂತ ಹೇಳಿ ಅದರಲ್ಲಿ ಪಾರ್ಶಿಯಾಲಿಟಿ ಅಂತ ಅರ್ಥ. ಒಬ್ಬರಿಗೆ ಅಧಿಕವಾಗಿ ಫಲ ಕೊಡೋದು, ಒಬ್ಬರಿಗೆ ಕಡಿಮೆ ಫಲ ಕೊಡೋದು, ಒಬ್ಬರಲ್ಲಿ ಬಹಳ ಕೋಪ ಪಟ್ಟುಕೊಳ್ಳೋದು, ಒಬ್ಬರಿಗೆ ಬಹಳ ಅನುಗ್ರಹ ಮಾಡೋದು, ಇದೆಲ್ಲ ತಾನಾಗಿಯೇ ಬೇಕು ಅಂತ ಮಾಡೋದಿಲ್ಲ ಪರಮಾತ್ಮ. ಅವನಿಗೆ ಎಲ್ಲರೂ ಸಮೋಹಂ ಸರ್ವಭೂತೇಶು. ವೈಷಮ್ಯ ಅನ್ನೋದು ಇಲ್ಲ ಪರಮಾತ್ಮನಿಗೆ. ನಿಷ್ಪಕ್ಷಪಾತವಾಗಿ ಫಲವನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಅವಿಷಮತಾದಿ ಅವಿಷಮತ ಅಂತ ಹೇಳಿದ್ರೆ ವಿಷಮತೆ ಇಲ್ಲದೆ ಇರೋದು, ವೈಷಮ್ಯವಿಲ್ಲದೆ ಇರೋದು. ವೈಷಮ್ಯ ನೈರ್ಘಣ್ಯೇನ ಅಂತ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರನ್ನ ಸ್ಥಾಪನೆ ಮಾಡ್ತಾರೆ. ಅವನಿಗೆ ವೈಷಮ್ಯವೋ ನೈರ್ಘಣ್ಯವೋ ಇಲ್ಲ. ನೈರ್ಘಣ್ಯ ಅಂದರೆ ನಿಷ್ಕರುಣೆ ಅಂತ ಅರ್ಥ. ಘೃಣಿ ಅಂದರೆ ಕರುಣೆ, ನೈರ್ಘಣ್ಯ ಅಂದರೆ ಕರುಣೆ ಇಲ್ಲದೆ ಇರೋದು. ನಿಷ್ಕರುಣಿಯೂ ಅಲ್ಲ, ಪಕ್ಷಪಾತಿಯೂ ಅಲ್ಲ. ಅವನು ನಿಷ್ಪಕ್ಷಪಾತಿ ಅವನು. ಆದ್ದರಿಂದ ಅವಿಷಮತಾದಿ ಅನ್ವಿತೇನೈವ. ಅವನಿಗೆ ಆ ರೀತಿಯಾದ ವೈಷಮ್ಯವಿಲ್ಲದೆ ಇರುವ ಪರಮಾತ್ಮನು, ಅಂತಹ ಪರಮಾತ್ಮನಿಂದ ಧಾತ್ರ ಇದಂ ವಿದ್ಯಾನಿಷ್ಠ ಉಪಕಾರಾತ್, ಬ್ರಹ್ಮಜ್ಞಾನಿಗೆ ಮಾಡುವಂತಹ ಉಪಕಾರವಾದ ರೂಪವಾದ ಸತ್ಕರ್ಮದ ಫಲ ಪರಮಾತ್ಮನು, ಅವನಿಗೆ ಯಾವ ವೈಷಮ್ಯವೂ ಇಲ್ಲ. ಚೇತನರ ಪಕ್ಕದಲ್ಲಿ ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲ ಕೊಡ್ತಾನೆ. ಆದರೆ ಬ್ರಹ್ಮವಿದ್ಯಾನಿಷ್ಠನು, ಜ್ಞಾನಿಯಾದವನು ಪರಮಾತ್ಮನನ್ನೇ ಪರಮಭಕ್ತಿಯಿಂದ ಧ್ಯಾನ ಮಾಡಿ ಅವನು ಪಡೆದುಕೊಳ್ಳುವಂಥ ಇಂತಹ ಬ್ರಹ್ಮನಿಷ್ಠನಲ್ಲಿ ಅಪರಾಧ ಮಾಡಿದವರಿಗೆ ಅವನು ಶಿಕ್ಷೆ ಕೊಡದೆ ಹೋದರೆ ಅವನಿಗೆ ದೋಷ ಬರುತ್ತೆ ಪರಮಾತ್ಮನಿಗೆ. ಅಂತಹ ಬ್ರಹ್ಮನಿಷ್ಠನಿಗೆ ಉಪಕಾರ ಮಾಡಿದವರಿಗೆ ಅನುಗ್ರಹ ಮಾಡ್ತಾನೆ. ಅವರಲ್ಲಿ ದೋಷ ಮಾಡಿ ವಿರೋಧ ಮಾಡಿದವರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಕೊಡ್ತಾನೆ ಅಂತ ಹೇಳಿದ್ರೆ ಇವರು ಎಷ್ಟು ವಿರೋಧ ಮಾಡಿದಾರೋ, ಎಷ್ಟು ಉಪಕಾರ ಮಾಡಿದಾರೋ ಅದಕ್ಕೆ ಅನುಗುಣವಾಗಿ ಅವ್ರಿಗೂ ಫಲ ಕೊಡ್ತಾನೆ ಅಂತ ಅರ್ಥ. ಇಲ್ಲಿ ವ್ಯವಸ್ಥಿತ ಚಿತ್ತನಾದ ಪರಮಾತ್ಮ ಬ್ರಹ್ಮಜ್ಞಾನಿಗೆ ಅದು ಉಪಕಾರಾದಿ ಉಚಿತ ಫಲಂ, ಅದಕ್ಕೆ ಉಚಿತವಾದ ಫಲವನ್ನು ವರ್ಗಯುಗ್ಮೆ ದೀಯತೆ. ವರ್ಗಯುಗ್ಮ ಅಂದರೆ ಸುಕೃತ ದುಷ್ಕೃತಗಳನ್ನು. ಬ್ರಹ್ಮಜ್ಞಾನಿಗೆ ಮಾಡಿದ ಉಪಕಾರ ರೂಪವಾದ ಸತ್ಕರ್ಮದ ಫಲ ಅವನ ಮಿತ್ರರಿಗೂ, ಅವನಿಗೆ ಮಾಡಿದ ಅಪಕಾರ ರೂಪವಾದ ದುಷ್ಕರ್ಮದ ಫಲ ಅವನ ಶತ್ರುಗಳಿಗೂ ಕೊಡ್ತಾನೆ. ಇದರಲ್ಲಿ ಪಕ್ಷಪಾತವಿಲ್ಲ ಅನ್ನೋದು ತಿಳಿದು ಬರುತ್ತೆ. ಅಂದ ಲೋಕದಲ್ಲಿಯೂ ಕೂಡ ಉಪಕಾರ ಅಪಕಾರಗಳಿಗೆ ತಕ್ಕ ಫಲ ಇರುತ್ತೆ. ಎಲ್ಲರಿಗೂ ಒಬ್ಬನಿಗೆ ಉಪಕಾರ ಮಾಡಿದ್ರೆ ಸಾಮಾನ್ಯವಾಗಿ ಇವನಿಗೆ ಒಂದು ಫಲ ಬರುತ್ತೆ, ಅಪಕಾರ ಮಾಡಿದ್ರೆ ಇವನಿಗೆ ಒಂದು ಶಿಕ್ಷೆ ಬರುತ್ತೆ. ಆದರೆ ಬ್ರಹ್ಮಜ್ಞಾನಿಯ ವಿಷಯದಲ್ಲಿ ಮಾಡಿದಾಗ ಕೆಲವು ಆ ರೀತಿ ಇವರು ಮಾಡಿದ ಉಪಕಾರ ಅಪಕಾರಗಳಿಗೆ ಫಲ ಇನ್ನೂ ಬರದೆ ಪ್ರತಿಬಂಧಕವಾಗಿರುತ್ತೆ, ಬಂದಿರೋದಿಲ್ಲ ಫಲ. ಆ ಬ್ರಹ್ಮಜ್ಞಾನಿಗೆ ಮೋಕ್ಷ ಬರುವ ಸಮಯದಲ್ಲಿ ಅವನಿಗೆ ಉಳಿದಿರುತ್ತಲ್ಲ, ಅದಕ್ಕೆ ಅನುಗುಣವಾಗಿ ಪರಮಾತ್ಮ ಕೊಟ್ಟು ಬಿಡ್ತಾನೆ ಅಂತ ಹೇಳಿ ಇವರಿಗೆ ಆ ಫಲವನ್ನು ಇವರಲ್ಲಿ ಕೊಡ್ತಾನೆ. ಆವಾಗ ಇವರು ಮಾಡಿದ ಉಪಕಾರ ಅಪಕಾರಗಳಿಗೆ ಅನುಗುಣವಾಗಿ ಅವರಲ್ಲಿ ಕೊಡ್ತಾನೆ ಅಂತ ಹೇಳಿ, ಅವರ ದುಷ್ಕೃತಗಳು ಯಾವುದಿದೆಯೋ ಅದರ ಶಿಕ್ಷೆ ಅವ್ರಿಗೆ ಕೊಡಬೇಕಾದ್ದನ್ನ ಅವರಿಗೆ ವಿರೋಧ ಮಾಡಿದವರಿಗೆ ಕೊಡ್ತಾನೆ ಇವನು. ಅವರಿಗೆ ವಿರೋಧ ಮಾಡಿದವರಿಗೆ ಅಧಿಕವಾದ ಶಿಕ್ಷೆ ಬರುತ್ತೆ. ಯಾಕೆಂದ್ರೆ ಬ್ರಹ್ಮಜ್ಞಾನಿಗೆ ವಿರೋಧ ಮಾಡಿದ್ನಲ್ಲ, ಆದ್ದರಿಂದ ಅವನಿಗೆ ಈ ಶಿಕ್ಷೆ ಬರುತ್ತೆ. ಅದರಲ್ಲೂ ಉಪಕಾರ ಪಡೆಯುವ ವ್ಯಕ್ತಿಗೆ ಅದಕ್ಕೆ ತಕ್ಕಂತೆ ಅದರ ಫಲದಲ್ಲಿಯೂ ವ್ಯತ್ಯಾಸ ಇರುತ್ತೆ. ಅಸತ್ಪಾತ್ರದಲ್ಲಿ ಅಥವಾ ಅಕಾಲದಲ್ಲಿ ಮಾಡಿದ ಉಪಕಾರಕ್ಕಿಂತಲೂ ಸತ್ಪಾತ್ರದಲ್ಲಿ ಸಕಾಲದಲ್ಲಿ ಮಾಡಿದ ಉಪಕಾರಕ್ಕೆ ಹೆಚ್ಚು ಫಲ ಉಂಟು. ಆದ್ದರಿಂದ ಸರಿಯಾದ ಕಾಲದಲ್ಲಿ ಉಪಕಾರ ಮಾಡಿದರೆ ಅಧಿಕ ಫಲ. ಹಾಗೆ ಬ್ರಹ್ಮಜ್ಞಾನಿ ಅಂತಹ ಉತ್ತಮ ದರ್ಜೆಯವನು, ಉತ್ತಮವಾದ ಗುಂಪಿಗೆ ಸೇರಿದವನು, ಅಧಿಕಾರಿಯಾದವನು. ಅವನ ವಿಷಯದಲ್ಲಿ ಮಾಡಿದಂತಹ ಇವರು ಉಪಕಾರ ಅಪಕಾರಗಳಿಗೆ ಹೆಚ್ಚು ಪ್ರತಿಫಲ ಇರುತ್ತೆ. ಅದನ್ನೇ ಬ್ರಹ್ಮಜ್ಞಾನಿಯ ಅಂತ್ಯಕಾಲದಲ್ಲಿ ಅವನ ಪುಣ್ಯ ಪಾಪಗಳು ಅವನ ಮಿತ್ರ ಶತ್ರುವಿಗೆ ಸೇರುತ್ತವೆ ಅಂತ ಹೇಳಿರೋದಕ್ಕೆ ಅದುವೇ ಅರ್ಥ. ಹೀಗೆ ಮಾಡಿದ್ರಿಂದ ಅವನು ಮಾಡಿದ ಕರ್ಮಫಲವನ್ನೇ ಅನುಭವಿಸೋದ್ರಿಂದ ಕರ್ಮ ಸಿದ್ಧಾಂತಕ್ಕೆ ಯಾವ ವಿರೋಧವೂ ಇಲ್ಲ. ಇವನು ಮಾಡಿದ ಅಪಕಾರಕ್ಕೆ ಇವನು ಶಿಕ್ಷೆ ಬರುತ್ತೆ ಅಷ್ಟೇ. ಆದರೆ ಅವನ ಮೋಕ್ಷ ಹೊಂದುವ ಸಮಯದಲ್ಲಿ ಇವನಿಗೆ ಆ ಶಿಕ್ಷೆ ಪರಮಾತ್ಮ ನಿಗ್ರಹವನ್ನು ಸಂಕಲ್ಪವನ್ನು ಮಾಡ್ತಾನೆ. ಇವನಿಗೆ ಅಪಕಾರ ಮಾಡ್ತವ್ರು ಅಲ್ಲಿವರೆಗೂ ಅವ್ರಿಗೆ ಆ ಫಲ ಬಂದಿರೋದಿಲ್ಲ.
ಆದ್ದರಿಂದ ಅಂತಹ ಇವನು ಮಾಡಿದ ಕರ್ಮಕ್ಕೆ ಇವನಿಗೆ ಫಲ ಬಂದಿದೆಯೇ ಹೊರತು ಅದು ಶಾಸ್ತ್ರದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಅವನಿಗೆ ಮಾಡಿದ ಉಪಕಾರ ಅಪಕಾರಗಳಿಗೆ ಅನುಗುಣವಾಗಿ ಅವರ ದುಷ್ಕೃತಿಗೂ ಸುಕೃತಗಳಿಗೂ ಸುಹೃತ್ತುಗಳಿಗೂ ದ್ವೇಷಿಗಳಿಗೂ ಪರಮಾತ್ಮ ಅನುಗ್ರಹ ನಿಗ್ರಹಗಳನ್ನು ಮಾಡ್ತಾನೆ ಅಂತ ಹೇಳಿರುವಾಗ ಅದನ್ನು ಹಂಚಿಬಿಟ್ಟಿದ್ದಾನೆ ಅಂತ ಹೇಳಿದರೆ ಅದಕ್ಕೆ ಈ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ವಿವರಿಸ್ತಾರೆ. ಆಗ ಕರ್ಮದ ಸಿದ್ಧಾಂತಕ್ಕೂ ಯಾವ ವಿಧವಾದ ವಿರೋಧ ಬರೋದಿಲ್ಲ ಹಾಗೆ ಮಾಡಿದಾಗ. ಇದೇನು ಅಧಿಕವಾದ ವಿವರಣೆಗಳು ಇಲ್ಲ ಇದರಲ್ಲಿ. ಸಂಸ್ಕೃತದಲ್ಲಿ ಹಿಂದಿನ ಶ್ಲೋಕವೂ ಕೂಡ ಹಿಂದೆ ಅದು ಸುಲಭವಾಗಿಯೇ ಇದೆ, ಅದರಲ್ಲಿ ಏನು ಅಂತಹ ವ್ಯತ್ಯಾಸವಿಲ್ಲ. ಅದನ್ನು ನೋಡಿರಲಿಲ್ಲ ನಾವು, ಅದನ್ನು ಒಂದ್ಸತಿ ಸಂಸ್ಕೃತದಲ್ಲಿ ನೋಡ್ಬಿಡ್ಬೋದು. ಇದರಲ್ಲಿ ಕರ್ಮಾಶ್ಲೇಷ ಪ್ರಣಾಶವು ತದುಪಧಿ ಭಗವನ್ ನಿಗ್ರಹಾದೇಹೇ ನಿವೃತ್ತಿ ನಷ್ಟಾಶ್ಲಿಷ್ಟಾತಿರಿಕ್ತಂ ನ ಚ ಕಿಮಪಿ ತತಃ ಸಂಕ್ರಮಃ ಕಸ್ಯ ಮೈವಂ ತತ್ತತ್ಕರ್ಮ ಪ್ರಸೂತೌ ಸಭಜನ ಶಮಿತೌ ನಿಗ್ರಹಾನುಗ್ರಹವ್ಯೌ ತತ್ತುಲ್ಯಾವೇವ ದೇವಃ ಪ್ರಯತಿ ವಿದುಷಿ ಛತ್ರಮಿತ್ರೇಶು ಧತ್ತೆ. ಹಿಂದಿನ ಶ್ಲೋಕ ಸಂಸ್ಕೃತ ವ್ಯಾಖ್ಯಾನ ನೋಡಿರಲಿಲ್ಲ, ಅದು ಕೂಡ ಸಂಗ್ರಹವಾಗಿಯೇ ಇದೆ. ಇದರಲ್ಲೇನು ಅಷ್ಟು ವಿಸ್ತಾರವಿಲ್ಲ, ಇಂದ ಬೇಗ ಅದನ್ನು ನೋಡಬಹುದು ಒಂದ್ಸತಿ. ಅದು ಇನ್ನೊಂದು ಸತಿ ನಮಗೆ ವಿಷಯವನ್ನು ವಿಚಾರ ಮಾಡಿದಾಗ ಆಗುತ್ತೆ. ಇದರಲ್ಲಿ ಅಶ್ಲೇಷ ವಿನಾಶದ ಒಂದು ವಿಚಾರ, ಅದು ಆ ವಿಚಾರದಲ್ಲಿ ಹೇಳ್ತಾರೆ. ಇಲ್ಲಿ ಅಲ್ಲಿ ಕರ್ಮ ಸಂಕ್ರಮ ಹೇಳಿ ಹೇಳಿ. ಇಲ್ಲ ಒಂದೇ ಒಂದು ಸ್ವಲ್ಪ ಏನಾದ್ರು ಮಿಸ್ ಮಾಡದ್ನಂತ ಅದಕ್ಕೋಸ್ಕರ ಇದು ಇವಾಗ ಈ ಪಾಪ ಪುಣ್ಯ ಎಲ್ಲ ಸುಹೃತ್ತು ಮತ್ತೆ ಇವ್ರಿಗೆ ಟ್ರಾನ್ಸ್ಫರ್ ಆಗತ್ತಲ್ಲ, ಆ ಕಾಂಟೆಕ್ಸ್ಟ್ ಅಲ್ಲಿ ಅವ್ರದ್ದು ಅಲ್ವಲ್ಲ ಅದು ಕರ್ಮ. ಅವ್ರದ್ದು ಕರ್ಮ ಅಲ್ಲದೆ ಹೋದ್ರು ಅವರು ಬ್ರಹ್ಮಜ್ಞಾನಿಗೆ ಅಪರಾಧ ಮಾಡಿದ್ರಲ್ಲ ಅಥವಾ ಅವನಿಗೆ ಉಪಕಾರ ಮಾಡಿದ್ರಲ್ಲ, ಇಟ್ ಅಪ್ಲೈಸ್ ಓನ್ಲಿ ಟು ಬ್ರಹ್ಮಜ್ಞಾನಿ ದಟ್ ಎಕ್ಸೆಂಪ್ಷನ್. ಬ್ರಹ್ಮಜ್ಞಾನಿಯ ವಿಷಯದಲ್ಲಿ ಕೆಲವು ಸುಕೃತ ಕೆಲವು ಪುಣ್ಯ ಪಾಪಗಳು ಉಳ್ಕೊಂಡಿರುತ್ತೆ ಕಡೆಯಲ್ಲೂ ಕೂಡ. ಅವನು ಮೋಕ್ಷ ಆಗುವ ಸಮಯದಲ್ಲಿ ಕೆಲವು ಉಳ್ಕೊಂಡಿರುತ್ತೆ. ಅದನ್ನ ಏನ್ ಮಾಡ್ಬೇಕು, ಅದೇನಾದ್ರು ಅದು ನಾಶವಾಗ್ಬೇಕಲ್ಲ ಪೂರ್ತಿ. ಆದ್ದರಿಂದ ಬ್ರಹ್ಮಜ್ಞಾನಿಗೆ ಯಾರಾದ್ರೂ ವಿರೋಧ ಮಾಡಿದ್ರೆ ಅವರಲ್ಲಿ ಅವನು ಪರಮಾತ್ಮ ಆ ಶಿಕ್ಷೆಯನ್ನು ಅವ್ರಿಗೆ ಕೊಡ್ತಾನೆ. ಅದಕ್ಕೆ ಅನುಗುಣವಾಗಿ ಅವ್ರು ಮಾಡಿದ ಅಪಕಾರಕ್ಕೆ ಅನುಗುಣವಾದ ಶಿಕ್ಷೆ ಅವರಿಗೆ, ಅವ್ರು ಮಾಡಿದ ಉಪಕಾರಕ್ಕೆ ಅನುಗುಣವಾದ ಅನುಗ್ರಹ ಮಿಕ್ಕಿದವರಿಗೆ. ಎಲ್ಲ ಬ್ರಹ್ಮಜ್ಞಾನಿಗಳಿಗೂ ಬೇಕಾದಷ್ಟು ವಿರೋಧಿಗಳು ಇರ್ತಾರೆ, ಉಪಕಾರ ಮಾಡೋರು ಇರ್ತಾರೆ ಲೋಕದಲ್ಲಿ. ಅಂತಹವರಿಗೆ ಕೆಲವರಿಗೆ ಫಲ ಬಂದಿರೋದಿಲ್ಲ. ಇವನ್ ಕಡೆಯ ಸಮಯದಲ್ಲಿ ಆಗುವ ಫಲವನ್ನ ಅವ್ರ ಕಡೆ ತಿರುಗಿಸ್ತಾನೆ ಪರಮಾತ್ಮ. ಅಂದ್ರೆ ಈ ಕರ್ಮದ ಫಲ ಅಂತ ಅರ್ಥ ಅಲ್ಲ, ಅವರಲ್ಲಿ ಅವ್ರು ಮಾಡಿದ ಉಪಕಾರಕ್ಕೆ ಅನುಗುಣವಾದ ಶಿಕ್ಷೆ ಅವರಿಗೆ ಅಥವಾ ಅನುಗ್ರಹ ಅವರಿಗೆ, ಉಪಕಾರ ಅಪಕಾರಕ್ಕೆ. ಆದ್ರಿಂದ ಅವರ ಕರ್ಮದ ಫಲನೇ ಅವ್ರು ತಗೊಂಡಿದ್ದಾರೆ. ಅರ್ಥ ಆಯ್ತು. ಇದು ಇವ್ರದ್ದು ಎಕ್ಸಾಕ್ಟ್ ಆಗಿ ಟ್ರಾನ್ಸ್ಫರ್ ಆಗಲ್ಲ, ಬಟ್ ಇವರು ಅದು ಒಂಥರ ಟ್ರಾನ್ಸ್ಫಾರ್ಮ್ ಆಗತ್ತೆ ಅವ್ರ ಕರ್ಮಕ್ಕೆ ಅವ್ರು ಕೊಡೋದು. ಇವರಲ್ಲಿ ಕೊಟ್ಟಿರೋ ಇವರಲ್ಲಿ ಮಾಡಿದ ಸಂಕಲ್ಪಕ್ಕೆ ಅನುಗುಣವಾಗಿ, ಅವ್ರು ಮಾಡಿದ ಉಪಕಾರಕ್ಕೆ ಅನುಗುಣವಾಗಿ ಅವರಲ್ಲಿ ಅನುಗ್ರಹ, ಅವ್ರು ಮಾಡಿದ ಅಪಕಾರಕ್ಕೆ ಅನುಗುಣವಾಗಿ ಅವರಲ್ಲಿ ನಿಗ್ರಹ. ಆದ್ರಿಂದ ಅವ್ರ ಕರ್ಮದ ಫಲನೇ ಅವ್ರು ಅನುಭವಿಸೋದು. ಕರ್ಮ ಸಿದ್ಧಾಂತಕ್ಕೆ ವಿರೋಧ ಇಲ್ಲ. ಇಲ್ಲೇ ಹೋದ್ರೆ ಕರ್ಮ ಸಿದ್ಧಾಂತಕ್ಕೆ ವಿರೋಧ ಬರುತ್ತೆ. ಬೇರೆಯವ್ರು ಮಾಡಿದ ಕರ್ಮ ಇನ್ನೊಬ್ರು ಅನುಭವಿಸಕ್ಕಾಗೋದಿಲ್ಲ. ನ ಪರಃ ಪಾಪ ಮಾಡತ್ತೆ ಪರೇಶಾಂ ಪಾಪಕರ್ಮಣಾಂ ಅಂತ ರಾಮಾಯಣದಲ್ಲಿ ಹೇಳಿರೋದು, ಸೀತೆ ಹೇಳೋದು ಮಾತು. ನ ಪರಹ ಪಾಪ ಮಾಡತ್ತೆ ಪರೇಶಾಂ ಪಾಪಕರ್ಮಣಾಂ, ಇನ್ನೊಬ್ರು ಪಾಪಕರ್ಮ ಇನ್ನೊಬ್ರಿಗೆ ಬರೋದಿಲ್ಲ ಅಂತ ಹೇಳಿ ಸೀತೆ ಶಿಕ್ಷೆ, ರಾಕ್ಷಸ ಶಿಕ್ಷೆ ಕೊಟ್ರೆ ನಾನ್ ಮಾಡಿದ ಕರ್ಮದ ಫಲ ನಾನು ಅನುಭವಿಸ್ತಿದ್ದೀನಷ್ಟೇ, ಅವರಿಂದ ಬಂದಿದ್ದಲ್ಲ ನನಗೆ ಅಂತ ಸೀತೆ ಹೇಳ್ತಾಳೆ ಹನುಮಂತನಿಗೆ. ರಾಕ್ಷಸಿಯರು ನನಗೆ ಹಿಂಸೆ ಕೊಟ್ಟಿದ್ದು, ಆ ಹಿಂಸೆ ನಾನು ಅನುಭವಿಸಿದ್ದು, ನಾನೇ ಹಿಂದೆ ಮಾಡಿದ ಪಾಪಗಳ ಫಲ ಅದು ಅಂತ. ಹಾಗೆ ಅದು ಆ ಸಮಯದಲ್ಲಿ ಇವರಲ್ಲಿ ನಿಗ್ರಹ ಅನುಗ್ರಹಗಳು ಮಾಡ್ತಾನೆ ಪರಮಾತ್ಮ. ಅದು ಹೀಗೆ ಹೇಳಲ್ಪಟ್ಟಿದೆ. ಅಂದ್ರೆ ಅವರ ಒಂದು ಪುಣ್ಯ ಪಾಪಗಳು ಮಿಕ್ಕಿದ್ದೆಲ್ಲ ಮುಗಿದೋಗುತ್ತೆ ಅಲ್ಲಿಗೆ, ಮೋಕ್ಷಕ್ಕೆ ಹೋದಾಗ ಕೆಲವು ಉಳಿದಿರುತ್ತೆ, ಅದು ಅಲ್ಲಿಗೆ ಮುಗಿಯುತ್ತೆ. ಅದಕ್ಕೆ ಅನುಗುಣವಾಗಿ ಅವರ ಸುಹೃತ್ತುಗಳಿಗೂ ದ್ವೇಷಿಗಳಿಗೂ ಅಧಿಕವಾದ ಅವ್ರು ಮಾಡಿದ ಉಪಕಾರ ಅಪಕಾರಗಳಿಗುವಾದ ಸಂಕಲ್ಪವು ಅವರಲ್ಲಿ ಪರಮಾತ್ಮ ಮಾಡ್ತಾನೆ ಅಂತ ಅಲ್ಲಿ ಹೇಳಿದೆ. ಆ ರೀತಿ ಅರ್ಥ ಮಾಡ್ಕೊಂಡ್ರೆ ಕರ್ಮ ಸಿದ್ಧಾಂತಕ್ಕೂ ವಿರೋಧ ಬರೋದಿಲ್ಲ, ಇವರಿಗೆ ಅಶ್ಲೇಷ ವಿನಾಶಕ್ಕೂ ಬರೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ.
ಈ ಶ್ಲೋಕ, ಹಿಂದಿನ ಧನ್ಯವಾದ. ಶ್ಲೋಕದಲ್ಲಿ ಅದುವೇ ವಿಚಾರ ಮಾಡಿರೋದು. ಅಶ್ಲೇಷ ವಿನಾಶ ಅನ್ನೋದರಲ್ಲಿ ಸಂಕ್ರಮ ಹೇಗಾಗುತ್ತೆ ಅಂತ ಕೌಶಿತಕಿ ಬ್ರಾಹ್ಮಣದಲ್ಲಿ ಹೇಳಿರೋದು. ತತ್ ಸುಕೃತ ದುಷ್ಕೃತೆ ಧೂನುತೆ. ಸುಕೃತ ದುಷ್ಕೃತಗಳು ಉಳಿದಿರುತ್ತೆ, ಅದನ್ನೆಲ್ಲ ಕೊಡವಿ ಹಾಕ್ಬಿಡ್ತಾನವನು. ತಸ್ಯ ಪ್ರಿಯಾ ಜ್ಞಾತೆಯ ಸುಕೃತಂ ಉಪಯಂತಿ. ಅವನ ಪ್ರಿಯರಾದರು ಜ್ಞಾತಿಗಳು ಅವನ ಸುಕೃತವನ್ನ ತಗೊಳ್ತಾರೆ. ಅಪ್ರಿಯಾ ದುಷ್ಕೃತಂ, ಇದು ಒಂದ್ ಕಡೆ ಹೇಳಿದೆ. ಈ ರೀತಿ ದುಷ್ಕೃತಗಳೆಲ್ಲ ಅವ್ರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ದುಷ್ಕೃತಗಳು ಹೋಗೋದಿಲ್ಲ. ದುಷ್ಕೃತ ಅಂತ ಹೇಳಿರೋದು ಅದು ನಿಗ್ರಹ ಸಂಕಲ್ಪ ಪರಮಾತ್ಮನದು. ಅವನ ವಿರೋಧಿಗಳಲ್ಲಿ ಅವ್ರು ಮಾಡಿದ ಅಪಕಾರಕ್ಕೆ ಅನುಗುಣವಾದ ಸಂಕಲ್ಪ ಅವರಲ್ಲೂ ಉಂಟಾಗುತ್ತೆ ಅವನಿಗೆ ಅಂತ ಅರ್ಥ ಪರಮಾತ್ಮನಿಗೆ. ಬ್ರಹ್ಮಜ್ಞಾನಿನ ಪೂರ್ವಕೃತಾನಾಂ ಕರ್ಮಣಾಂ ವಿನಾಶ. ಬ್ರಹ್ಮಜ್ಞಾನಿಗಳಿಗೆ ಹಿಂದೆ ಮಾಡಿದ ಕರ್ಮಗಳು ನಾಶವಾಗುತ್ತೆ, ಸಂಚಿತ ಕರ್ಮ. ಅನಂತರಂ ಪ್ರಸಕ್ತಾನಾಂ ಅಬುದ್ಧಿಪೂರ್ವಕ ಕರ್ಮಣಾಂ ಅಶ್ಲೇಷಶ್ಚ ಅನುಪದಂ ಪ್ರತಿಪಾದಿತ. ಭಕ್ತಿಯೋಗ ಆರಂಭಿಸಿದ ಮೇಲೆ ಉಪಾಸನೆ ಅಬುದ್ಧಿಪೂರ್ವಕ ಮಾಡಿದ ಕರ್ಮಗಳ ಫಲ ಅವನಿಗೆ ಸಂಶ್ಲೇಷವಿಲ್ಲ ಅಂತ ಹೇಳಿದ್ರೆ ಒಟ್ಟೋದಿಲ್ಲ, ಅವನಿಗೆ ಅದು ಬಾಧಿಸೋದಿಲ್ಲ. ಅಬುದ್ಧಿಪೂರ್ವಕವಾಗಿ ಪ್ರಾಮಾಣಿಕವಾದದ್ದು. ಇಲ್ಲಿ ಕರ್ಮಪದಂ ಪುಣ್ಯ ಪಾಪ ಪರಂ ಅಥವಾ ಧರ್ಮ ಪರಂ. ಪೂರ್ವಮೇವ ಉತ್ಪನ್ನಾನಾಂ ಧರ್ಮಾಣಾಂ ವಿನಾಶಃ ನಾಮ ಕರ್ಮಫಲ ಶಕ್ತಿ ಪ್ರತಿಬಂಧ. ಹಿಂದೆಯೇ ಉತ್ಪನ್ನವಾದ ಧರ್ಮಗಳೇನೇನು ಬಂದಿರುತ್ತೋ ಇವನಿಗೆ ಪುಣ್ಯ ಪಾಪಗಳೆಲ್ಲ, ಅದು ನಾಶವಾಗುತ್ತೆ ಅಂದ್ರೆ ಏನರ್ಥ ಅಂದ್ರೆ ಅದರ ಫಲಜನನ ಶಕ್ತಿ ಹೋಗ್ಬಿಡುತ್ತೆ. ಅಂದ್ರೆ ಅದು ಫಲ ಕೊಡೋದಿಲ್ಲ. ಪರಮಾತ್ಮ ತನ್ನ ನಿಗ್ರಹ ಅನುಗ್ರಹ ಸಂಕಲ್ಪಗಳನ್ನ ಹಿಂತೆಗೆದುಕೊಂಡು ಬಿಡ್ತಾನೆ ಅನ್ನೋದೇ ಅರ್ಥ ಅಲ್ಲಿ. ಅನಂತರ ಕೃತಾನಾಂ ಅಶ್ಲೇಷಃ ಫಲಜನನ ಶಕ್ತಿಯ ಅನುತ್ಪತ್ತಿ ಇತಿ ಸ್ಥಾಪಿತಂ. ಬ್ರಹ್ಮಸೂತ್ರದಲ್ಲಿ ಇದನ್ನ ಒಂದೇ ಅಧ್ಯಾಯದಲ್ಲೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅನ್ನೋ ಸೂತ್ರದಲ್ಲಿ ಸುದರ್ಶನ ಸೂರಿಗಳು ಕೂಡ ವಿಶೇಷವಾಗಿ ಅಲ್ಲಿ ವಿವರಿಸ್ತಾರೆ. ಸಂಚಿತ ಕರ್ಮಗಳು ನಾಶವಾಗುತ್ತೆ, ಆಮೇಲೆ ಆಗಾಮಿ ಕರ್ಮಗಳಲ್ಲಿ ಅಬುದ್ಧಿಪೂರ್ವಕವಾದ ಇವನನ್ನ ಬಾಧಿಸೋದಿಲ್ಲ ಅಂತ ಹೇಳಿದ್ರೆ ಅದರ ಫಲಜನನ ಶಕ್ತಿ ಅನ್ನೋದು ಇರುತ್ತೆ ಕರ್ಮಕ್ಕೆ. ಆ ಫಲ ಶಕ್ತಿಯ ಉತ್ಪನ್ನವಾಗೋದಿಲ್ಲ ಆ ಕರ್ಮಗಳಿಗೆ ಅಂತ ಅರ್ಥ. ಪ್ರಾಮಾಣಿಕವಾಗಿ ತಿಳಿದೇ ಮಾಡಿದ್ರೆ ಅದು ಏನು ಫಲ ಕೊಡೋದಿಲ್ಲ ಅಂತ ಅರ್ಥ. ಪರಮಾತ್ಮ ಆ ವಿಷಯದಲ್ಲಿ ಇವರಲ್ಲಿ ಯಾವ ನಿಗ್ರಹ ಅನುಗ್ರಹಗಳನ್ನು ಮಾಡೋದಿಲ್ಲ ಅಂತ ಅರ್ಥ. ಪ್ರಾಮಾಣಿಕವಾಗಿ ಮಾಡಿದ್ರೆ ಅದರ ಮೇಲೆ ಆಕ್ಷೇಪ ಏನಂದ್ರೆ ಇದೆರಡು ಬಿಟ್ಟು ಏನು ಉಳಿದಿರುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದ್ದರಿಂದ ತದುಪಧಿ ಭಗವನ್ ನಿಗ್ರಹ ದೇಹೇ ನಿವೃತ್ತಿ ಏತಚ್ಚೇತನಕೃತ ಕರ್ಮಜನ್ಯ ಭಗವನ್ ನಿಗ್ರಹ ಅನುಗ್ರಹಯೋ ನಿವೃತ್ತಿ ರೂಪತ್ವೇ ಪರ್ಯವಸಾನಂ ನಷ್ಟ ಅಶ್ಲಿಷ್ಟ ಅತಿರಿಕ್ತಂ. ಇದಕ್ಕೆ ಮೇಲೆ ಉಳಿದಿರೋದು ಯಾವುದು ಇರಲೇಬಾರ್ದಲ್ಲ ಅಂತ ಒಂದು ಪ್ರಶ್ನೆ. ಮೊದಲು ಸಂಚಿತ ಅಂದ್ರೆ ಅವನ ಉಪಾಸನೆಗೆ ಮೊದಲು ಅಲ್ಲಿಯವರೆಗೂ ಮಾಡ್ಕೊಂಡು ಬಂದಿರುವಂತಹ ಫಲ ಕೊಡೋದಕ್ಕೆ ಆರಂಭಿಸದೇ ಇರುವಂತಹ ಕರ್ಮಗಳು ಅದು ಮುಗಿದೋಗುತ್ತೆ. ಉಪಾಸನೆ ಮಾಡಿದ ಮೇಲೆ ಅವನು ಬುದ್ಧಿಪೂರ್ವಕ ಮಾಡೋದು ಅವನಿಗೆ ತಾಗುವುದಿಲ್ಲ. ಮತ್ತೆ ಪ್ರಾರಬ್ಧ ಕರ್ಮ ಒಂದು ಇರುತ್ತೆ, ಮತ್ತೆ ಬುದ್ಧಿಪೂರ್ವಕವಾಗಿ ಮಾಡೋ ಕರ್ಮಗಳು ಫಲ ಬರುತ್ತೆ. ಇದೆರಡು ಉಳ್ಕೊಂಡಿರುತ್ತೆ. ಉಪಾಸನೆ ಆದ್ಮೇಲೂ ಕೂಡ ಇದೆರಡು ಇರುತ್ತೆ. ತಿಳಿದು ಪಾಪ ಮಾಡಿದ್ರೆ ಪುಣ್ಯ ಮಾಡಿದ್ರೆ ಅದರ ಫಲ ಅನುಭವಿಸ್ಬೇಕು ಬ್ರಹ್ಮವಿತ್ತಾದವನು. ತಿಳಿದೇ ಮಾಡಿರೋದು ಅವನನ್ನು ಬಾಧಿಸೋದಿಲ್ಲ. ಮತ್ತೆ ಪ್ರಾರಬ್ಧ ಕರ್ಮ ಅನುಭವಿಸ್ಲೇಬೇಕು. ಪ್ರಾರಬ್ಧ ಕರ್ಮ ಆರಂಭಿಸ್ಬಿಟ್ಟಿದೆ ಫಲ ಕೊಡೋದಕ್ಕೆ. ಆದ್ದರಿಂದ ಪ್ರಾರಬ್ಧ ಕರ್ಮ ಬುದ್ಧಿಪೂರ್ವಕವಾದ ಕರ್ಮ ಇದೆರಡು ಬ್ರಹ್ಮಜ್ಞಾನಿಗೆ ಇರುತ್ತೆ ಉಪಾಸನೆ ಮಾಡುವ ಕಾಲದಲ್ಲಿ. ಈ ಪ್ರಾರಬ್ಧ ಕರ್ಮ ಮೋಕ್ಷದ ಕಾಲದಲ್ಲಿ ಹೊರಟೋಗುತ್ತೆ. ಪೂರ್ತಿ ಅನುಭವಿಸಿದ ಮೇಲೆ ಮೋಕ್ಷ ಬರಬೇಕು ಅವನಿಗೆ. ಅಂದ ಪ್ರಾರಬ್ಧ ಕರ್ಮದಲ್ಲಿ ಏನು ಉಳಿಯೋದಿಲ್ಲ. ಬುದ್ಧಿಪೂರ್ವಕವಾಗಿ ಅವನು ಮಾಡೋದಿಲ್ಲ, ಫಲ ತಪ್ಪನ್ನು ಮಾಡೋದಿಲ್ಲ. ಅವನು ತಿಳಿದು ಬ್ರಹ್ಮಜ್ಞಾನಿ ಅಂತಹ ಜ್ಞಾನಿಯಾದವನು ಪ್ರೀತಿಪೂರ್ವಕ ಧ್ಯಾನ ಮಾಡೋವನು ಬುದ್ಧಿಪೂರ್ವಕವಾಗಿ ಯಾಕೆ ಅವನು ಕರ್ಮಗಳನ್ನು ಮಾಡೋದಿಲ್ಲ. ಇನ್ನೇನು ಉಳಿದಿದೆ ಅವನಿಗೆ? ಬೇರೆಯವರಿಗೆ ಸುಹೃತ್ತು ದ್ವೇಷಿಗಳಿಗೆಲ್ಲ ಕೊಡೋದಕ್ಕೆ ಏನು ಉಳಿದಿರೋದಿಲ್ವಲ್ಲ ಅಂತ ಮೊದಲ ಪ್ರಶ್ನೆ. ಅದು ಮೊದಲು ಈ ಕರ್ಮಗಳು ಉಳಿದಿರುತ್ತೆ ಅನ್ನೋದು ಮೊದಲ ಪ್ರಶ್ನೆ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಕಸ್ಯ ಪುಣ್ಯಸ್ಯ ಪಾಪಸ್ಯ ವಾ ಸಂಕ್ರಮ ಮಿತ್ರೇಶು. ಯಾರದ್ದು ಸಂಕ್ರಮವಾಗುತ್ತೆ? ಯಾರು ಕೊಡ್ತಾನೆ? ಏನು ಇರೋದೇ ಇಲ್ವಲ್ಲ ಅಂತ. ಅದಕ್ಕೆ ಅದರಲ್ಲಿ ಈ ಉಪನಿಷತ್ತು ಹೇಳಿಬಿಟ್ಟಿದೆ, ಸುಕೃತ ದುಷ್ಕೃತೆ ಧೂಮತೆ ಅಂದ್ರೆ ಇನ್ನೂ ಉಳಿದಿರುತ್ತೆ ಅಂತ ತಿಳಿತು ಶ್ರುತಿಯಿಂದ. ಹಂಗಾದ್ರೆ ಅದರಲ್ಲೂ ಒಂದು ಉಳಿದಿದೆ ಅಂತ ಅರ್ಥ. ಕೆಲವು
ಕೆಲವು ಪುಣ್ಯಗಳು ಉಪಾಸನೆಗೆ ಅನುಕೂಲವಾಗಿದ್ದರೆ ಅದನ್ನ ಪರಮಾತ್ಮ ಉಳಿಸ್ಕೊಂಡಿರ್ತಾನೆ, ಅದು ಉಳಿದಿರುತ್ತೆ. ಅದು ಇನ್ನು ಪ್ರತಿಬಂಧಕವಾಗಿ ಫಲ ಕೊಡೋದಕ್ಕೆ, ಇವಾಗ ಮಳೆ ಬರಬೇಕು ಅಂತ ಅವನ್ ಕಾರ್ಯರಿಷ್ಟಿ ಮಾಡ್ಬೋದು ಉಪಾಸಕ. ಯಾಕೆ ಮಳೆ ಬರ್ಬೇಕು ಅವನಿಗೆ ಅಂದ್ರೆ ಅನ್ನ ಬೆಳೆದ್ರೆ ಅತಿಥಿ ಸತ್ಕಾರ ಮಾಡಬಹುದು. ಉಪಾಸಕನಿಗೆ ಅತಿಥಿನ ಸತ್ಕಾರ ಮಾಡಬೇಕು ಅನ್ನೋ ಬುದ್ಧಿ ಇದ್ದರೆ ತನ್ನ ಉಪಾಸನೆ ಮಾಡುವ ಕಾಲದಲ್ಲಿ ಅದಕ್ಕೋಸ್ಕರ ಅನ್ನ ಬೆಳಿಬೇಕಾಗತ್ತೆ, ಅನ್ನ ಬೇಕು ಅಂತ ಉಪಾಸನೆ ಮಾಡ್ಬೋದು. ಅನ್ನ ಪ್ರಾಪ್ತಿಗೆ ಅನ್ನಂ ಬಹುಕುರ್ವೀತ ಶ್ರುತಿ ಹೇಳುತ್ತೆ ಮಾಡಬೇಕು ಅಂತ. ಅದಕ್ಕೊಂದು ಉಪಾಸನೆ ಹೇಳಲ್ಪಟ್ಟಿದೆ. ಮಳೆ ಬರೋದಕ್ಕೆ ಉಪಾಸನೆ ಇದೆ, ಆರೋಗ್ಯಕ್ಕೆ ಉಪಾಸನೆ ಹೇಳಿದೆ, ಆಯುಸ್ಸಿಗೆ ಉಪಾಸನೆ ಹೇಳಿದೆ, ಜೋಗ್ ಜೀವತಿ ಅಂತ ಹೇಳಿದೆ, ಎಲ್ಲ ಇರ್ತಾನೆ ಅಷ್ಟು ವರ್ಷ ಕಾಲವು. ಇದೆಲ್ಲ ಯಾಕೆ ಬೇಕು ಉಪಾಸಕನಿಗೆ ಅಂತ ಹೇಳಿದ್ರೆ ತನ್ನ ಉಪಾಸನೆಯು ಈ ಜನ್ಮದಲ್ಲಿ ನಿರ್ವಿಘ್ನವಾಗಿ ಪೂರ್ತಿಯಾಗಲಿ ಎನ್ನುವ ದೃಷ್ಟಿಯಿಂದ ಇದೆಲ್ಲ ಪಡೆದುಕೊಳ್ಬಹುದು. ಅವನು ಸ್ವಂತಕ್ಕಾಗಿ ಮಾಡ್ತಿಲ್ಲ, ಇದು ತನ್ನ ಸ್ವಂತ ಪ್ರಯೋಜನಕ್ಕಾಗಿ ಉಪಾಸನೆಗೆ ಉಪಕಾರಕವಾಗಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಅಂತಹ ಕರ್ಮಗಳಲ್ಲಿ ಫಲ ಕೊಡದೆ ಉಳಿದಿರುವಂತಹ ಕೆಲವು ಕರ್ಮಗಳು ಇರುತ್ತೆ. ಅದು ಮಿಕ್ಕಿದವರಿಗೆ ಹೋಗ್ಬೇಕಾ, ಕಡೆಯಲ್ಲಿ ಏನ್ ಮಾಡ್ಬೇಕು, ಅವಾಗ ಅವನಿಗೆ ಉಪಾಸನೆ ನಿಷ್ಪತ್ತಿ ಆಗ್ಬಿಡುತ್ತೆ. ಆದರೆ ಈ ಕರ್ಮಗಳ ಫಲ ಇನ್ನೂ ಬಂದಿರೋದಿಲ್ಲ ಅವನಿಗೆ. ಆದ್ದರಿಂದ ಅದನ್ನ ಪರಮಾತ್ಮ ಅದು ಉಳಿದಿರುತ್ತೆ ಅಲ್ಲಿ. ಅದೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಅದರಲ್ಲೇ ಇದು ಪ್ರಶ್ನೆ. ಸುಕೃತ ದುಷ್ಕೃತೆ ಧೂಮತೆ ಅಂದಾಗ ಸುಕೃತ ದುಷ್ಕೃತಗಳು ಇರಬಹುದು ಅಂತ ತಿಳಿದು ಬರುತ್ತೆ ನಮಗೆ. ಅದರಿಂದ ಉಕ್ತ ಕೌಶಿಕಿ ಬ್ರಾಹ್ಮಣಸ್ಯ ಕಿಂ ವರ್ಣನೀಯಂ ಕಥಂ ವರ್ಣನೀಯಂ ಅಂತ ಹೇಳಿದಾಗ ಅದಕ್ಕೆ ಪೂರ್ವ ಪಕ್ಷವನ್ನು ನಿರಾಕರಣೆ ಮಾಡ್ತಾರೆ. ಮೈವಂ ಅಂದ್ರೆ ಪೂರ್ವ ಪಕ್ಷದ ನಿರಾಕರಣೆ. ಪೂರ್ವ ಪಕ್ಷ ಹೇಳೋದು ಉಳಿದೇ ಇರಬಾರ್ದು ಯಾವ ಕರ್ಮವು ಅನ್ನೋದು. ಆದರೆ ಶ್ರುತಿ ಹೇಳಿದೆ ಉಳಿದಿರುತ್ತೆ ಅನ್ನೋದು ತಿಳಿಯುತ್ತೆ. ಮೋಕ್ಷ ಸಮಯದಲ್ಲಿಯೂ ಅವನ ಉತ್ಕ್ರಮಣವಾಗುವ ಸಮಯದಲ್ಲಿಯೂ ಕೆಲವು ಕರ್ಮಗಳು ಉಳಿದಿರುತ್ತೆ ಫಲ ಕೊಡದೆ. ಅದು ಮೊದಲ ವಿಷಯ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ತತ್ತದಿತ್ಯಾದಿ ಪುಣ್ಯ ಪಾಪ ದ್ವಯಾಪೇಕ್ಷೆಯ ತಚ್ಛಬ್ದವೇಂಸ ಚೇತನ ಕೃತಾಭ್ಯಾಂ ತತ್ತತ್ಕರ್ಮಭ್ಯಾಂ ಪ್ರಸೂತಿ ಉತ್ಪತ್ತಿ ಯಯೋಃ ತಾದೃಶೌ ಸ್ವಭಜನ ಶಮಿತೌ ಭಜನಂ ಭಕ್ತಿಯೋಗಃ ಸ್ವಪದಂ ವಾಕ್ಯೆ ಪ್ರಧಾನಕರ್ತದೇವ ಪರಂ ಅನುಷ್ಠಿತೇನ ಶಮನಂ ಪ್ರಾಪಿತೌ ನಿಗ್ರಹ ಅನುಗ್ರಹ ಸಂಕಲ್ಪವು ಭವತಃ ಅಂತ ಹೇಳಿದ್ರೆ ಇಲ್ಲಿ ಅವನ ಕರ್ಮಗಳಲ್ಲಿ ಕೆಲವು ಉಳ್ಕೊಂಡಿರುತ್ತೆ. ಇನ್ನು ಸಂಕ್ರಮ ಯಾವುದಾಗುತ್ತೆ ಅಂದ್ರೆ ಕೆಲವು ಕರ್ಮಗಳ ಫಲವು ಉಳ್ಕೊಂಡಿರುತ್ತೆ ಪ್ರತಿಬದ್ಧವಾಗಿ. ಆ ಕರ್ಮಗಳಿಗೆ ಅದು ಇವನ ಉಪಾಸನೆ ಮುಗಿದಾಗ ಆ ನಿಗ್ರಹ ಅನುಗ್ರಹಗಳು ಹಾಗೆಯೇ ಉಳ್ಕೊಂಡಿರುತ್ತೆ ಪರಮಾತ್ಮನ ಸಂಕಲ್ಪ. ಅದನ್ನ ಶತ್ರು ಮಿತ್ರರಲ್ಲಿ ಕೊಡ್ತಾನೆ. ಆದ್ದರಿಂದ ಉಳಿದಿರುತ್ತೆ ಅನ್ನೋದು ತಿಳಿದು ಬರುತ್ತೆ ಇಲ್ಲಿ ಸ್ಪಷ್ಟವಾಗಿ. ಅಂದ ತತ್ತುಲ್ಯವು ಏವ ಅದಕ್ಕೆ ಸಮಾನವಾದ ತತ್ಸದೃಶಾವೇವ ಅನ್ಯೌ ಪ್ರತಿಕೂಲ ಅನುಕೂಲ ಸಂಕಲ್ಪವು ವಿದುಷಿ ಪ್ರಯತಿ ಶರೀರಂ ವಿಸೃಜ್ಯ ಗಚ್ಚತಿ ಸತಿ ದೇವಃ ಭಗವಾನ್ ಶತ್ರುಮಿತ್ರೇಷು ತಾದೃಶ ಬ್ರಹ್ಮವಿದಃ ಶತ್ರುಷು ಪ್ರತಿಕೂಲ ಸಂಕಲ್ಪಂ ಮಿತ್ರೇಷು ಅನುಕೂಲ ಸಂಕಲ್ಪಂ ತದರ್ಥೇ ವಹತಿ. ತೀವ್ರ ಭಕ್ತಿ ಯೋಗಾನುಷ್ಠೇನ ಪ್ರಸನ್ನಃ ಭಗವಾನ್ ತಾವತ್ ಕಾಲಂ ಏತಚೇತನ ವಿಷಯಕೌ ನಿಗ್ರಹ ಅನುಗ್ರಹೌ ಶತ್ರುಮಿತ್ರ ವಿಷಯಕೌ ಕರೋತಿ ಇತಿ ಅರ್ಥಃ. ಆದ್ದರಿಂದ ಸರ್ವಮಪಿ ತತ್ವಂ ತಾದೃಶ ಭಗವದ್ ಅನುಗ್ರಹವತಾ ಚೇತನೇನೈವ ಲೇಶತಃ ವಾ ಊಹಿತುಂ ಶಕ್ಯಂ ಇತರೇಸ್ತು ಕೇವಲಂ ಶಬ್ದಚಿಂತನೇನೈವ ಸಂತುಷ್ಟಿ. ಆ ಪರಮಾತ್ಮನಲ್ಲಿ ಅಂತಹ ಭಕ್ತಿಯುಳ್ಳವನಿಗೆ ಇವರು ಅಪಕಾರ ಮಾಡಿದ್ರೆ ಅಥವಾ ಉಪಕಾರ ಮಾಡಿದ್ರೆ ಅವರಲ್ಲಿ ಆ ನಿಗ್ರಹ ಅನುಗ್ರಹಗಳನ್ನು ಪರಮಾತ್ಮ ಮಾಡ್ತಾನೆ. ಆದ್ದರಿಂದ ಉಪಾಸಕನಿಗೂ ಶರೀರ ವಿಯೋಗವಾಗುವ ಕಾಲದಲ್ಲಿ ಉಪಾಸನೆ ನಿಷ್ಪತ್ತಿ ಆಗ್ಬಿಟ್ರೆ, ಸಮಾಧಿ ನಿಷ್ಪತ್ತಿ ಆಗ್ಬಿಟ್ರೆ ಆ ಸಮಯದಲ್ಲಿಯೂ ಕೆಲವು ಕರ್ಮಗಳು ಫಲ ಕೊಡದೆ ಉಳಿದಿರುತ್ತೆ. ಆ ಕರ್ಮಗಳ ಫಲವನ್ನು ಅದಕ್ಕೆ ಅನುಗುಣವಾಗಿ ಅವನ ದ್ವೇಷಗಳಲ್ಲಿಯೂ ಸುಹೃತ್ತುಗಳಲ್ಲಿಯೂ ಪರಮಾತ್ಮ ಆ ಸಂಕಲ್ಪವನ್ನು ಅನುಗುಣವಾಗಿ ಅವ್ರು ಮಾಡಿದ ಉಪಕಾರ ಅಪಕಾರಗಳಿಗೆ ಅನುಗುಣವಾದ ಸಂಕಲ್ಪ ಮಾಡ್ತಾನೆ ಅಂತ ಅರ್ಥ. ಈ ಕರ್ಮವೇ ಅಲ್ಲಿ ಹೋಗೋದಿಲ್ಲ. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅನ್ಯಶ್ಚ ಇತ್ಯಾದಿನ ಕರ್ಮಕರ್ತು ಭಿನ್ನ ಕಶ್ಚಿತ್ ಪ್ರಕೃತೆ ಬ್ರಹ್ಮವಿದಃ ಅನ್ಯ ಕರ್ಮ ಪ್ರಜನಿತ ಫಲಭುಕ್. ಇನ್ನೊಬ್ಬರ ಫಲವನ್ನ ಇನ್ನೊಬ್ಬನು ಅನುಭವಿಸ್ಬೇಕಾಗತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ತದ್ಭುಕ್ ಚೇತ್
ಕರ್ತಾ ಅನ್ಯ ಫಲಭೋಕ್ತ ತದನ್ಯ. ಮಾಡೋನು ಬೇರೆ, ಅನುಭವಿಸೋನು ಬೇರೆ, ಹಾಗಾಗ್ಬಿಡುತ್ತೆ. ಇದು ಕರ್ಮ ಸಿದ್ಧಾಂತಕ್ಕೆ ವಿರೋಧ. ಒಬ್ಬನು ಮಾಡಿದ ಕರ್ಮದ ಫಲ ಅವನೇ ಅನುಭವಿಸ್ಬೇಕು, ಇನ್ನೊಬ್ಬರು ಅನುಭವಿಸೋದಿಲ್ಲ. ಆದ್ದರಿಂದ ಅವನಲ್ಲಿ ಅದು ಶಮನವಾಗಿಬಿಟ್ರೆ, ಅವನಿಗೆ ಕಾಲ ಮುಗಿದು ಹೋದರೆ, ಮೋಕ್ಷ ಬಂದುಬಿಟ್ರೆ, ಅವನು ಮಾಡಿದ ಕರ್ಮದ ಫಲ ಹಾಗೇ ಇರುತ್ತಲ್ಲ ಅಲ್ಲಿ, ಅದು ಏನಾಗುತ್ತೆ, ಇನ್ನೊಬ್ಬರಿಗೆ ಹೋಗುತ್ತೆ ಅಂತ ಶ್ರುತಿ ಹೇಳುತ್ತೆ. ಸುಹೃತ್ತುಗಳಿಗೆ ಹೋಗುತ್ತೆ, ದ್ವೇಷಗಳಿಗೆ ಹೋಗುತ್ತೆ ಅಂತ ಶ್ರುತಿ ಹೇಳುತ್ತೆ. ಆ ಕರ್ಮ ಅವನು ಮಾಡಿದ್ದು ಅದರ ಫಲ ಇನ್ನೊಬ್ರಿಗೆ ಹಾಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಅದು ಪರಮಾತ್ಮನ ನಿಗ್ರಹ ಅನುಗ್ರಹ ಸಂಕಲ್ಪ. ಅದು ಏನು ಮಾಡ್ತಾನೆ ಪರಮಾತ್ಮ ಅಂದರೆ, ಅಂತಹ ಬ್ರಹ್ಮವಿತ್ತಿಗೆ ಯಾರು ದ್ವೇಷ ಮಾಡಿದಾರೋ ಅವರ ದ್ವೇಷ ಮಾಡಿರೋ ಅದಕ್ಕೆ ಅನುಗುಣವಾದ ಫಲ ಅವ್ರಿಗೆ ಕೊಡ್ತಾನೆ ಆ ಸಮಯದಲ್ಲಿ. ಆ ರೀತಿ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಇದೇ ಫಲ ಅವ್ರಿಗೆ ಹೋಗುತ್ತೆ ಅಂತ ಅರ್ಥವಲ್ಲ. ಆಗ ಅವ್ರು ಮಾಡಿದ ಕರ್ಮ ಫಲ ಇವ್ರಿಗೆ ಬರಬೇಕಾಗುತ್ತೆ, ಆ ರೀತಿ ಅರ್ಥವಲ್ಲ. ಇವರು ಮಾಡಿದ ಉಪಕಾರಕ್ಕೆ ಅನುಗುಣವಾದ ಫಲ ಅವ್ರಿಗೆ ಬರುತ್ತೆ, ಅಪಕಾರಕ್ಕೆ ಅನುಗುಣವಾದ ಫಲ ಅವ್ರಿಗೆ ಬರುತ್ತೆ. ಈ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ. ಅದಕ್ಕೆ ಹಾಗೆಯೇ ಅರ್ಥವೇ ಹೊರತು ಅದಕ್ಕೆ ಬೇರೆ ಅಧಿಕವಾದ ಬೇರೆ ಅರ್ಥ ಮಾಡೋದಕ್ಕಾಗೋದಿಲ್ಲ. ಅದರಿಂದ ಕರ್ಮ ಸಿದ್ಧಾಂತಕ್ಕೂ ವಿರೋಧ ಆಗೋದಿಲ್ಲ. ಯಾಕೆ ಅಂದರೆ ಇವನು ತಾನು ಮಾಡಿದ ಅಪಕಾರದ ಫಲ ತಾನು ಅನುಭವಿಸ್ತಾನೆ, ಅಥವಾ ತಾನು ಮಾಡಿದ ಉಪಕಾರದ ಫಲ ತಾನು ಅನುಭವಿಸ್ತಾ ಇದ್ದಾನೆ ಹೊರತು ಬ್ರಹ್ಮವಿದ್ದು ಮಾಡಿದ ಕರ್ಮದ ಫಲ ಇವನು ಅನುಭವಿಸ್ತಿಲ್ಲ. ಅದುವೇ ಇಲ್ಲಿ ಸಿದ್ಧಾಂತ ಹೇಳ್ತಾ ಇರೋದು. ಇಲ್ಲೇ ಹೋದರೆ ಶಾಸ್ತ್ರವು ಅಲ್ಲಿ ವಿರುದ್ಧವಾಗಿಬಿಡುತ್ತೆ. ಶಾಸ್ತ್ರ ಫಲಂ ಪ್ರಯೋಕ್ತ ರೀತಿ ನ್ಯಾಯಸ್ಯ ಅವ್ಯವಸ್ಥಾ ಇವ ಸ್ಯಾತ್. ಇದು ಪೂರ್ವಮೀಮಾಂಸಾ ನ್ಯಾಯ. ಶಾಸ್ತ್ರ ಫಲಂ ಪ್ರಯೋಕ್ತರಿ ಅಂತ ಹೇಳಿಬಿಟ್ಟು, ಶಾಸ್ತ್ರ ಫಲವು ಯಾರಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅದು ಬ್ರಹ್ಮಸೂತ್ರದಲ್ಲೂ ವಿಚಾರ ಮಾಡಿದ್ರು. ಈ ಉಪಾಸನೆ ವಿಷಯದಲ್ಲಿ ಪ್ರಣವ ಉಪಾಸನೆ ಮಾಡುವಾಗ, ಉದ್ಗೀತೋಪಾಸನ ವಿಚಾರ ಬರುವಾಗ, ಗುಣೋಪಸಂಹಾರ ಪಾದದಲ್ಲಿ 3ನೇ ಪಾದದಲ್ಲಿ, ಗುಣೋಪಸಂಹಾರ ಪಾದದಲ್ಲಿ ಉದ್ಗೀತ ಉಪಾಸನೆಯ ವಿಷಯದಲ್ಲಿ ಇದನ್ನು ಕೂಡ ವಿಚಾರ ಮಾಡಿದ್ದಾರೆ. ಮೀಮಾಂಸಾ ನ್ಯಾಯ ಏನು ಅಂದರೆ, ಶಾಸ್ತ್ರ ಫಲಂ ಪ್ರಯೋಕ್ತರಿ ಅಂತ ಹೇಳಿದ್ರೆ, ಶಾಸ್ತ್ರ ಅಂದರೆ ಕರ್ಮಗಳು, ವೇದೋಚಿತವಾದ ಕರ್ಮಗಳು. ಒಂದು ಜ್ಯೋತಿಷ್ಠೋಮ ಯಾಗ ಒಬ್ಬ ಮಾಡ್ತಾನೆ, ಯಜಮಾನ ಮಾಡಿಸ್ತಾನೆ, ಮಾಡವನು ಅಧ್ವರ್ಯು ಹೋತು ಇವರೆಲ್ಲ ಸೇರ್ಕೊಂಡು ಮಾಡ್ತಾರೆ, ಋತ್ವಿಕಗಳು ಮಾಡ್ತಾರೆ. ಇವನು ಯಜಮಾನನ ಪರವಾಗಿ ಅವ್ರು ಮಾಡ್ತಾರೆ. ಋತ್ವಿಕಗಳ ಫಲ ಬರುತ್ತಾ ಯಜಮಾನಿಗೆ ಬರುತ್ತಾ ಅಂದರೆ ಯಜಮಾನನಿಗೆ ಫಲ. ಋತ್ವಿಕಗಳು ಮಾಡಿಸ್ತಾರೆ ಅಷ್ಟೇ, ವಾದ್ಯಾರು ಏನಿದ್ರು ಮಾಡಿಸೋದು, ವಾದ್ಯಾರಿಗೆ ಫಲ ಇಲ್ಲ, ಯಜಮಾನನಿಗೆ ಫಲ ಬರೋದು. ಆದ್ದರಿಂದ ಅದು ಶಾಸ್ತ್ರ ಫಲಂ ಪ್ರಯೋಕ್ತರಿ ಅನ್ನೋ ನ್ಯಾಯ, ಪೂರ್ವಮೀಮಾಂಸಾ ನ್ಯಾಯ. ಇಲ್ಲಿಯೂ ಹಾಗೆಯೇ. ಆದ್ದರಿಂದ ಇಲ್ಲಿ ಉದ್ಗೀತೋಪಾಸನೆಯಲ್ಲಿ ಈ ವಿಚಾರ ಬರುತ್ತೆ ಬ್ರಹ್ಮಸೂತ್ರದಲ್ಲಿ. ಉದ್ಗೀತ ಉಪಾಸನೆ ಮಾಡುವಾಗ ಯಜಮಾನಿಗೆ ತಾನೇ ಫಲ, ಅವನು ತಾನೇ ಮಾಡಬೇಕು. ಉಪಾಸನೆ ಅಂದರೆ ಅವನು ಮಾಡಬೇಕಾಗಿಲ್ಲ, ಅಧ್ವರ್ಯು ಮಾಡ್ತಾನೆ, ಇಲ್ಲ ಯಾರೋ ಮಾಡ್ತಾರೆ, ಅಲ್ಲಿ ಸಾಮಗ ಒಬ್ಬ ಇರ್ತಾನೆ ಅವನು ಮಾಡ್ತಾನೆ ಉದ್ಗಾತ, ಇವನಿಗೆ ಫಲ ಅವನಿಗೆ ಬರುತ್ತೆ, ಯಜಮಾನನಿಗೆ. ಅವನೇ ಮಾಡಬೇಕಾಗಿಲ್ಲ, ಅವನ ಪರವಾಗಿ ಇನ್ನೊಬ್ಬರು ಮಾಡ್ತಾರೆ. ಆದ್ದರಿಂದ ಯಾರು ಉದ್ದೇಶ ಅಲ್ಲಿ ಯಜಮಾನನಿಗೆ ಫಲ ಬರುತ್ತೆ, ಯಜಮಾನ ಮಾಡಿದ ಕರ್ಮದ ಫಲ ಅವನಿಗೆ ಬರಬೇಕು, ಇನ್ನೊಬ್ರಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಬ್ರಹ್ಮವಿತ್ತು ಮಾಡಿದ ಕರ್ಮದ ಫಲ ಅವನಿಗೆ ತಾನೇ ಬರಬೇಕು. ಅವನ ಶತ್ರುಗೆ ಯಾಕೆ ಹೋಗುತ್ತೆ, ಮಿತ್ರರಿಗೆ ಹೇಗೆ ಬರುತ್ತೆ, ಅವ್ರು ಮಾಡಲಿಲ್ವಲ್ಲ ಆ ಕರ್ಮವನ್ನು ಅನ್ನೋ ಪ್ರಶ್ನೆ ಬಂದರೆ, ಇದಕ್ಕೆ ಅವರು ಇವನ ವಿಷಯದಲ್ಲಿ ಉಪಕಾರ ಅಪಕಾರಗಳನ್ನು ಮಾಡಿರ್ತಾರೆ. ಆ ಉಪಕಾರ ಅಪಕಾರಗಳಿಗೆ ಅನುಗುಣವಾದ ಫಲ ಅವ್ರಿಗೆ ಬರುತ್ತೆಯೇ ಹೊರತು ಈ ಕರ್ಮದ ಫಲ ಬರೋದಿಲ್ಲ ಅವರಿಗೆ. ಆದ್ದರಿಂದ ಕರ್ಮದ ಸಿದ್ಧಾಂತದಲ್ಲಿ ವಿರೋಧ ಇಲ್ಲ ಅನ್ನೋದು ಇಲ್ಲಿ. ಅವ್ರು ಮಾಡಿದ ಉಪಕಾರಕ್ಕೆ ಅನುಗುಣವಾದ ಅನುಗ್ರಹ ಪರಮಾತ್ಮ ಮಾಡ್ತಾನೆ ಅವರಿಗೆ. ಆ ಸಮಯದಲ್ಲಿ ನಿಗ್ರಹ ಅದಕ್ಕೂ ಅನುಗುಣವಾಗಿ ನಿಗ್ರಹವನ್ನು ಮಾಡ್ತಾನೆ. ಆ ರೀತಿ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ತಸ್ಮಾತ್ ಕಾರಣಾತ್ ಬ್ರಹ್ಮಜ್ಞೈ ಬ್ರಹ್ಮವಿದ್ಭಿ ಉಜ್ಜಿತಾನಾಂ ಶರೀರತ್ಯಾಗ ಕಾಲೇ ತ್ಯಕ್ತಾನಾಂ ಕರ್ಮಣಾಂ ಕ್ವಚಿದಪಿ ಸಂಕ್ರಮ ನ ಸ್ಯಾತ್. ಎಲ್ಲಿ ಹೋಗಕ್ಕೆ ಸಾಧ್ಯವಿಲ್ಲ ಕರ್ಮ. ಇಲ್ಲೇ ಹೋದರೆ ಕೃತಹಾನ ಅಕೃತ ಅಭ್ಯಾಗಮ ಪ್ರಸಂಗ. ಇದು ಕರ್ಮ ಸಿದ್ಧಾಂತಕ್ಕೆ ವಿರೋಧ. ಕೃತಹಾನ ಅಂದರೆ ಮಾಡಿರೋ ಕರ್ಮ ಫಲ ಬರದೇ ಇರೋದು. ಅಕೃತ ಅಭ್ಯಾಗಮ ಅಂದರೆ ಮಾಡದೇ ಇರೋ ಫಲವನ್ನು ಅನುಭವಿಸೋದು. ಈ ರೀತಿ ಆಗಿಬಿಡುತ್ತೆ. ಆದ್ದರಿಂದ ಇದರಿಂದಲೇ ಕರ್ಮ ಅನಾದಿ ಅಂತ ಒಪ್ಕೊಂಡಿರೋದು. ಕರ್ಮ ಅನಾದಿ ಆಗದೆ ಹೋದರೆ ಏನಾಗುತ್ತೆ, ಸೃಷ್ಟಿಯಲ್ಲಿ ಹೊಸದಾಗಿ ಕರ್ಮ ಮಾಡಬೇಕು.
ಕರ್ಮ ಅನಾದಿಯಾಗದೆ ಹೋದರೆ ಏನಾಗುತ್ತೆ? ಸೃಷ್ಟಿಯಲ್ಲಿ ಕರ್ಮವೇ ಇರೋದಿಲ್ಲ. ಅವಾಗ ನ ಕರ್ಮ ವಿಭಾಗ ಅದಿತಿ ಚೇತ್ ಅಂತ ಹೇಳಿ ಬ್ರಹ್ಮಸೂತ್ರ. ಯಾವ ಒಂದು ಇರೋದಿಲ್ವಲ್ಲ, ಪ್ರಳಯದಲ್ಲಿ ಎಲ್ಲ ಲಯವಾಗಿಬಿಟ್ಟು ನಾಮರೂಪ ವಿಭಾಗ ಇರುವಾಗ ಕರ್ಮ ಅನ್ನೋ ವಿಭಾಗ ಎಲ್ಲಿಂದ ಬಂತು ನಿಮಗೆ ಅಂತ ಪ್ರಶ್ನೆ. ಅಲ್ಲಿ ಮಾಡುವಾಗ ಕರ್ಮ ಅನ್ನೋದು ಅನಾದಿ, ಜೀವಾತ್ಮ ಅನಾದಿ, ಆದ್ದರಿಂದ ಕರ್ಮವೂ ಅನಾದಿ. ಇಲ್ಲೇ ಹೋದರೆ ಒಂದೊಂದು ಸೃಷ್ಟಿಯಲ್ಲೂ ಅವನು ಒಂದು ಹೊಸದಾಗಿ ನಿಲ್ ಬ್ಯಾಲೆನ್ಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಆ ಸೃಷ್ಟಿಯಲ್ಲಿ ಯಾವ ದೇಹ ಬರುತ್ತೆ ಅನ್ನೋದು ಹೇಗೆ ಡಿಸೈಡ್ ಮಾಡೋದು ಪರಮಾತ್ಮ? ಅವನಿಗೆ ಮನುಷ್ಯನಾಗಿ ಸೃಷ್ಟಿ ಮಾಡ್ತಾನೆ, ಕೆಲವ್ರನ್ನ ದೇವನಾಗಿ ಸೃಷ್ಟಿ ಮಾಡ್ತಾನೆ, ಸ್ಥಾವರ ಜಂಗಮ. ಅವರ ಪೂರ್ವ ಕರ್ಮದ ಅನುಗುಣವಾಗಿ ಸೃಷ್ಟಿ ಬರುತ್ತೆ. ಪೂರ್ವ ಕರ್ಮವೇ ಇಲ್ಲ ಅಂತ ಹೇಳಿದ್ರೆ ಇವನಿಗೆ ಈ ರೀತಿ ವೈಷಮ್ಯ ಬರಕ್ಕೆ ಸಾಧ್ಯವಿಲ್ಲ ಲೋಕದಲ್ಲಿ. ಆಗ ನಾ ಮಾಡದೇ ಇರೋ ಕರ್ಮ ಮಾಡೇ ಇಲ್ಲ, ನನಗೆ ಯಾಕೆ ಮನುಷ್ಯ ದೇಹ ಬರಬೇಕು, ನನಗೆ ದೇವನ ದೇಹ ಬರ್ಬೋದಲ್ಲ ಅಂತ ಒಬ್ಬ ಪ್ರಶ್ನೆ ಮಾಡ್ಬೋದು. ಸ್ಥಾವರ ಯಾಕೆ ಆಗ್ಬೇಕು ನಾನು? ಯಾಕೆ ಅಂದರೆ ಯಾವುದು ಪೂರ್ವಕರ್ಮವೇ ಇಲ್ವಲ್ಲ, ಈ ದೇಹ ಯಾಕೆ ಬರಬೇಕು ನನಗೆ? ಈ ರೀತಿ ಪ್ರಶ್ನೆ ಬರುತ್ತೆ. ಎಲ್ಲ ವಿರೋಧ ಆಗುತ್ತೆ ಕರ್ಮಕ್ಕೆ. ಕರ್ಮ ಆದ್ದರಿಂದ ಅನಾದಿ ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ. ಅದೇ ಕೃತಹಾನ ಅಕೃತ ಅಭ್ಯಾಗಮ ಅಂತ ಅದಕ್ಕೆ ಹೆಸರು. ಮಾಡಿರೋದು ನಾಶವಾಗೋದು, ಮಾಡದೇ ಇರೋದು. ನಾ ಯಾವುದೋ ಪುಣ್ಯ ಮಾಡಿದರೆ ಹಿಂದಿನ ಜನ್ಮದಲ್ಲಿ ಆ ಫಲ ಬಂದು ನನಗೆ ದೇವ ಶರೀರ ಬರಬೇಕು. ಈಗ ಮನುಷ್ಯ ಶರೀರ ಬಂದ್ಬಿಟ್ರೆ ನಾ ಮಾಡಿರೋ ಕರ್ಮದ ಫಲ ಅನುಭವಿಸದೇ ಇರೋ ಹಾಗಾಗ್ಬಿಡುತ್ತೆ, ಕೃತಹಾನವಾಗುತ್ತೆ. ಮಾಡದೇ ಇರೋ ಫಲದ ಅನುಭವ ಬರಬೇಕಾಗುತ್ತೆ. ಇದೆಲ್ಲ ಕರ್ಮ ಸಿದ್ಧಾಂತಕ್ಕೆ ವಿರೋಧ, ಹಾಗಾಗ ಸಾಧ್ಯವಿಲ್ಲ. ಇದೇ ಪ್ರಶ್ನೆ ಬ್ರಹ್ಮವಿತ್ತಿನ ಅಂತಿಮ ಶರೀರ ವಿಯೋಗ ಕಾಲದಲ್ಲಿ ಅವರ ವಿಷಯದಲ್ಲಿ ಉಳಿದಿರುವಂತಹ ಪುಣ್ಯ ಪಾಪಗಳ ವಿಷಯದಲ್ಲಿಯೂ ಬರುತ್ತೆ. ಅದೇ ಪ್ರಶ್ನೆ, ಅವರು ಮಾಡಿದ ಪುಣ್ಯ ಪಾಪಗಳ ಫಲ ಇನ್ನೊಬ್ಬರಿಗೆ ಬಂದ್ಬಿಟ್ರೆ ಇನ್ನೊಬ್ರು ಮಾಡದೇ ಇರೋ ಕರ್ಮದ ಫಲ ಅವ್ರು ಅನುಭವಿಸ್ಬೇಕು, ಬ್ರಹ್ಮವಿತ್ ಮಾಡಿದ ಕರ್ಮದ ಫಲ ಇನ್ನೊಬ್ರು ಅನುಭವಿಸ್ಬೇಕು ಅಂದ್ರೆ ಹೇಗೆ ಸಾಧ್ಯ? ಕರ್ಮಕ್ಕೆ ಸಿದ್ಧಾಂತಕ್ಕೆ ವಿರೋಧ ಬಂತಲ್ಲ ಅಂತ ಹೇಳಿದ್ರೆ ಅಕೃತ ಅಭ್ಯಾಗಮ ಅಂತ ಅದಕ್ಕೆ ಹೆಸರು. ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಆ ರೀತಿ ಅಲ್ಲ. ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಬ್ರಹ್ಮವಿತ್ತಿಗೆ ಅವರು ಉಪಕಾರ ಅಪಕಾರಗಳನ್ನು ಮಾಡಿರ್ತಾರಲ್ಲ, ಅದಕ್ಕೆ ಇದಕ್ಕೆ ಅನುಗುಣವಾಗಿ ಅವರಲ್ಲಿ ಅವ್ರ ನಿಗ್ರಹ ಅನುಗ್ರಹ ಸಂಕಲ್ಪಗಳನ್ನು ಪರಮಾತ್ಮ ಮಾಡಲು ಆ ಸಮಯದಲ್ಲಿ ಮಾಡ್ತಾನೆ. ಅಲ್ಲಿವರೆಗೂ ಎಷ್ಟೋ ಕರ್ಮಗಳು ಉಳ್ಕೊಂಡಿರುತ್ತೆ. ಉಪಕಾರ ಮಾಡ್ತಾನೆ ಇರ್ತಾರೆ ಕಡೆಯ ಸ್ಥಿತಿವರೆಗೂ. ಕೆಲವರು ಕಡೆಯವರೆಗೂ ಅಪಕಾರಗಳನ್ನು ಮಾಡ್ತಾನೆ ಇರ್ತಾರೆ. ಈ ಥರ ಎಷ್ಟೋ ಜನ ಇರ್ತಾರೆ ಲೋಕದಲ್ಲಿ, ಎಲ್ಲ ಪುರಾಣಗಳಲ್ಲಿ ಬೇಕಾದಷ್ಟು ಕಂಡು ಬರುತ್ತೆ. ಆದ್ದರಿಂದ ಕಡೆಯ ಸಮಯದಲ್ಲಿಯೂ ಪರೀಕ್ಷೆ ಮಾಡ್ತಾರೆ. ದೇವತೆಗಳೆಲ್ಲ ವಿಘ್ನಗಳು ಮಾಡ್ತಾರೆ ಬೇಕಾದಷ್ಟು. ಇದೆಲ್ಲ ಬೇಕಾದಷ್ಟು ಫಲ ನೋಡಿದ್ದೀವಿ. ಅದೆಲ್ಲ ಪುರಾಣಗಳಲ್ಲಿ ಕಥೆಗಳೆಲ್ಲ ಬರುತ್ತೆ. ಅದೇ ವಿಶ್ವಾಮಿತ್ರರು ಕಡೆಯಲ್ಲಿ ಬ್ರಹ್ಮರ್ಷಿತ್ವ ಬರಬೇಕು ಅವ್ರಿಗೆ. ಆಗ ಅವರು ಸ್ವಲ್ಪ ಏನೋ ಉಳಿದಿತ್ತು ತಗೊಳ್ಳೋಣ ಆಹಾರ ಅಂದರೆ, ಇಂದ್ರ ಒಬ್ಬ ಮನುಷ್ಯನು ಬ್ರಾಹ್ಮಣ ರೂಪದಲ್ಲಿ ಬಂದು ನನಗೆ ಭಿಕ್ಷೆ ಕೇಳ್ತಾನೆ. ಅದನ್ನು ಕೊಟ್ಬಿಟ್ರು ಅವರು, ಯಾವ ಕೋಪವೂ ಇಲ್ಲದೆ ಏನೂ ಇಲ್ಲದೆ ತಿಳ್ಕೊಂಡು. ರೀತಿ ಎಲ್ಲ ಪರೀಕ್ಷೆ ಮಾಡೋರು ಬೇಕಾದಷ್ಟು ಇದ್ದಾರೆ ಬ್ರಹ್ಮವಿತ್ತಿಗಳ ವಿಷಯದಲ್ಲಿ. ಹೀಗೆ ಉಪಕಾರ ಅಪಕಾರಗಳನ್ನು ಯಾರು ಮಾಡಿರ್ತಾರೋ ಇವರ ಕಡೆಯ ಕಾಲದಲ್ಲಿ ಉಳಿದಿರುವಂತಹ ಫಲಗಳ ಅದಕ್ಕೆ ಅನುಗುಣವಾಗಿ ಅವರ ಉಪಕಾರಕ್ಕೆ ಅಪಕಾರಕ್ಕೆ ಅನುಗುಣವಾದ ಫಲ ಅವರಿಗೆ ಕೊಡ್ತಾನೆ ಪರಮಾತ್ಮ, ನಿಗ್ರಹ ಅನುಗ್ರಹಗಳನ್ನು. ಆದ್ದರಿಂದ ಇಲ್ಲಿ ಯಾವ ವಿರೋಧವೂ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಇದರಲ್ಲಿ ಇದು ಬ್ರಹ್ಮಸೂತ್ರದಲ್ಲಿಯೂ ಕೂಡ ಸ್ಥಾಪಿತವಾದ ವಿಷಯವೇ. ಪರಮಾತ್ಮ ಉದ್ವೇಲಃ ಉಚ್ಛೃಂಖಲಃ ಸ್ಯಾತ್ ವ್ಯವಸ್ಥಿತಃ ಪ್ರಶಾಂತಾತ್ಮ ಕುಪಿತೋಪಿ ಅಭಯಂಕರ. ಇದೆಲ್ಲ ಪರಮಾತ್ಮನ ವಿಷಯದಲ್ಲಿ ಇದೆಲ್ಲ ಇದೆ. ವ್ಯವಸ್ಥಿತನಾಗಿರೋನೇ ಪ್ರಶಾಂತಾತ್ಮನಾಗಿರ್ತಾನೆ ಅಂತ ಹೇಳಿಬಿಟ್ಟು, ಆದರೆ ಅವ್ಯವಸ್ಥಿತ ಆಗ್ಬಿಡ್ತಾನೆ ಪರಮಾತ್ಮ ಅಂತ ಅರ್ಥ. ತಾದೃಶ ಪರಮಾತ್ಮನ ಸಾಮ್ರಾಜ್ಯಂ ವೇದರಾಜ್ಯಮೇವ ಸ್ಯಾತ್. ಯಾಕೆ ಅಂದರೆ ಅವನು ಉದ್ವೇಲನ ಆಗಿಬಿಟ್ರೆ ಎಲ್ಲ ವಿಪರೀತವಾಗ್ಬಿಡುತ್ತೆ. ಆ ರಾಜ ಒಬ್ಬ ದುಷ್ಟನಾದ ರಾಜ ಇದ್ರೆ ಹೇಗಿರುತ್ತೆ ರಾಜ್ಯ, ಹಾಗಾಗ್ಬಿಡುತ್ತೆ. ಇದು ಯಾರು ಸುಖವಾಗಿರಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಅವಿಷಮತಾದಿ ಅನ್ವಿತೇನ ಏವ ಪಕ್ಷಪಾತಾದಿ ರಹಿತೇನ ಏವ ಅಂತ ವಿಷಮ ಅಂತ ವೈಷಮ್ಯ ಪಕ್ಷಪಾತ ಅದು ಇಲ್ಲದೆ ಇರುವಂತಹ ಪರಮಾತ್ಮನಿಂದ, ಧಾತ್ರ ಪರಮಾತ್ಮನಿಂದ ಇದಂ ವಿದ್ಯಾನಿಷ್ಠೋಪಕಾರಾದಿ ಉಚಿತಂ ಬ್ರಹ್ಮ ವಿದ್ಯಾನಿಷ್ಠತ್ರ ಕೃತೆ ಉಪಕಾರ ಅಪಕಾರ ಅನುಗುಣಮೇವ ಫಲಂ ತಚ್ಛತ್ರುಮಿತ್ರಯೋ ದಂಡರೂಪತೆಯ ಅನುಗ್ರಹ ದಂಡ ಆ ರೂಪಗಳಲ್ಲಿ ಬರುತ್ತೆ ಅನ್ನೋದು ಹೇಳಲ್ಪಡುತ್ತೆ. ಆದ್ದರಿಂದ ಪರಮಾತ್ಮನು ಸರ್ವೇಷಾಂ ಸಮಯೇವ ಸಮೋಹಂ ಸರ್ವಭೂತೇಷು ಅಂತ ಹೇಳಿರೋದ್ರಿಂದ
ರಾಜಾನಃ ಶಾಸನಾನುವರ್ತಿನಃ ಅನುಗೃಹಂತಿ ಅತಿವರ್ತಿನಶ್ಚ ದಂಡಯಂತಿ ರಾಜ್ಯ ವ್ಯವಸ್ಥಾ ರಕ್ಷಣಾಯ ಅನ್ಯಥಾ ಖಲು ಸಹ ರಾಜ ಉತ್ತಮ ಏವ ಉನ್ಮತ್ತ ಏವ ಸ್ಯಾತ್ ತಥೈವ ಭಗವಾನಪಿ ಲೋಕಮರ್ಯಾದಾ ಪಾಲನಾಯ ಅಪರಾಧಿನಃ ದಂಡಯತಿ ಅನುಸಾರಿಣಃ ಪಾಲಯತಿ. ಅವರು ಯಾರು ಆಜ್ಞೆಯನ್ನು ಅನುಸರಿಸಿದವರಿಗೆ ಅನುಗ್ರಹ, ಮೀರಿದವರಿಗೆ ದಂಡನೆ. ಆದ್ದರಿಂದಲೇ ಸಮೋಹಂ ಅನ್ನೋದಕ್ಕೆ ಭಗವಂತನಿಗೆ ಯೇ ಭಜಂತಿ ತುಮಾಂ ಭಕ್ತಿಯ ಮೈಮೇ ತೇ ತೇಷು ಚಾಪ್ಯಹಂ ತಾನಹಂ ದ್ವಿಷದ ಕ್ರೂರ ಸಂಸಾರೇಶು ನರಾಧಮಾನ್ ಇದೆಲ್ಲ ಹೇಳಲ್ಪಟ್ಟಿದೆ. ಅಪರಾಧಿಗಳಿಗೂ ಭಕ್ತರಿಗೂ ಅನುಗ್ರಹ ನಿಗ್ರಹಗಳು. ಆದ್ದರಿಂದ ಅದು ಒಂದೇ ರೂಪವಾದ ದಂಡನೆಯೂ ಇರೋದಿಲ್ಲ. ಅವರವರು ಮಾಡಿದ ಅಪರಾಧಕ್ಕೆ ಅನುಗುಣವಾಗಿ ಬೇರೆ ಬೇರೆ ದಂಡನೆಗಳು ಬರುತ್ತೆ ಅವರಿಗೆ. ಒಬ್ಬಂದೇ ಅಪರಾಧ ಆದರೂ ಪ್ರೌಢ ಬಾಲರಾದವರಿಗೆ ಇನ್ನೊಂದು ಪ್ರಸಿದ್ಧವಾದ ನ್ಯಾಯ ಏನು ಅಂದರೆ ವಿದುಷಃ ದಂಡಭೂಯಸ್ತ್ವಂ ಅನ್ನೋದು ಒಂದು ನ್ಯಾಯ. ತಿಳಿದವನಿಗೆ ಅಧಿಕವಾದ ದಂಡ, ತಿಳಿದು ತಪ್ಪು ಮಾಡೋವನಿಗೆ, ತಿಳಿದೇ ಮಾಡೋವನಿಗೆ ಕಡಿಮೆ. ತಿಳಿದು ಕೂಡ ಜ್ಞಾನಿಯಾದವನು ತಿಳಿದು ಕೂಡ ತಪ್ಪು ಮಾಡಿದರೆ ವಿದುಷಃ ದಂಡಭೂಯಸ್ತ್ವಂ ಅಧಿಕವಾದ ದಂಡನೆ ಅಂತ ಹೇಳಲ್ಪಟ್ಟಿದೆ. ಲೋಕದಲ್ಲಿಯೂ ಹಾಗೆಯೇ ಏಕೈವ ಅಪರಾಧ ಪ್ರೌಢಾಪೇಕ್ಷೆಯ ಬಾಲೈ ಕೃತಃ ನ ಅತಿ ತೀವ್ರ ಪರಿಗಣ್ಯತೆ. ಚಿಕ್ಕ ಮಕ್ಕಳು ಮಾಡಿದ್ರೆ ಅಷ್ಟು ಅವ್ರಿಗೇನು ಯಾರು ಹೆಚ್ಚು ದಂಡನೆ ಕೊಡೋದಿಲ್ಲ. ತಿಳಿದವ್ರು ಮಾಡಿದ್ರೆ ಹೆಚ್ಚಾದ ದಂಡೆ ಕೊಡ್ತಾರೆ. ಕರ್ತೃದೃಷ್ಟಿಯಿಂದ ಬರುತ್ತೆ. ಏವಂ ಕರ್ಮದೃಷ್ಟಿಯಾಪಿ ಅಸ್ತಿ ನ್ಯೂನಾಧಿಕ ಭಾವ. ಕರ್ಮವೂ ಹಾಗೆಯೇ. ಆದ್ದರಿಂದ ಅಧಿಕವಾದ ದುಷ್ಕರ್ಮಗಳು ಮಾಡಿದ್ರೆ ಅಧಿಕವಾದ ಪಾಪ, ಅದೆಲ್ಲ ಕೂಡ ಹೇಳಲ್ಪಟ್ಟಿದೆ ಯಾವ್ಯಾವ ಇದರಲ್ಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಬ್ರಹ್ಮವಿದಾಂ ಸರ್ವಭೂತ ಸುಹೃತ್ವಾತ್, ಬ್ರಹ್ಮವಿತ್ತುಗಳು ಸರ್ವಭೂತ ಸುಹೃತ್ಗಾತ್, ಅವರಿಗೆ ಎಲ್ಲ ವಿಷಯದಲ್ಲಿಯೂ ಒಂದೇ ರೀತಿಯಾಗಿರ್ತಾರೆ. ಅವರು ಸಮಮತಿ ಆತ್ಮ ಸುಹೃತ್ ವಿಪಕ್ಷ ಪಕ್ಷೇ ಅಂತ ಹೇಳಿದಾಗ ವಿಷ್ಣು ಪುರಾಣದಲ್ಲಿ ಸಮಮತಿ ಆತ್ಮ ಸುಹೃತ್ ವಿಪಕ್ಷ ಪಕ್ಷ ಹಾಗಿರ್ತಾರೆ ಬ್ರಹ್ಮವಿತ್ತುಗಳು. ಅವರ ವಿಷಯದಲ್ಲಿ ಕೃತಃ ಅಪರಾಧ ತೀವ್ರ ಪರಿಗಣ್ಯತೆ, ತೀವ್ರವಾಗಿರುತ್ತೆ ಅದು. ಆದ್ದರಿಂದ ಶಪ್ಯಮಾನ ಸೇತ್ ಪಾಪಂ ಶಪಂತಮಧಿಗಚ್ಚತಿ. ಆದ್ದರಿಂದ ಒಬ್ಬ ಶಾಪ ಕೊಟ್ಟರೆ ಇನ್ನೊಬ್ಬನಿಗೆ ಅವನ ಪಾಪಗಳೆಲ್ಲ ಇವನಿಗೆ ಬರುತ್ತೆ ಅಂತ ಶ್ರುತಿ ಹೇಳುತ್ತೆ. ಆದ್ದರಿಂದ ಒಬ್ಬರು ಬ್ರಹ್ಮವಿತ್ತುಗಳು ಉಪಾಸಕರು ಹೇಗೆ ಅಂದರೆ ನಿಂದೆ ಮಾಡಿದ್ರೆ ಅವ್ರಿಗೆ ಬಹಳ ಸಂತೋಷವಂತೆ. ನನ್ನ ಪಾಪ ಎಲ್ಲ ತಗೊಳ್ತಾ ಇದ್ದಾನೆ ಇವನು ಅಂತ ಸಂತೋಷ ಪಡಬೇಕು ಅಂತ ಶ್ರುತಿ ಹೇಳುತ್ತೆ. ಬ್ರಹ್ಮವಿತ್ಸು ಯದ್ಯಪರಾಧ್ಯತಿ ತರ್ಹಿ ತೇಷಾಂ ಪಾಪಂ ಅಪರಾಧ ಕರ್ತೃಷು ಅತ್ಯಧಿಕ ಪಾಪಾವಹಂ ಪರಮಾತ್ಮ ನ ಪಕ್ಷಿಪಾತ. ಅವರಲ್ಲಿ ಮಾಡಿದ ಅಪರಾಧಕ್ಕೆ ಅತಿ ತೀವ್ರವಾದ ದಂಡನೆ ಬರುತ್ತೆ ಅವರಿಗೆ. ಆದ್ದರಿಂದ ಅವನಿಗೆ ಪಕ್ಷಪಾತ ಮೊದಲಾದದ್ದು ಇಲ್ಲ. ಇದು ಸ್ವಲ್ಪ ಈ ವಿಷಯವನ್ನು ನಾವು ವಿಚಾರ ಮಾಡಿ ತಿಳ್ಕೊಳ್ಬೇಕು. ಇದು ಹೇಗೆ ಬರುತ್ತೆ ಅನ್ನೋದು, ಹೇಗೆ ಪುಣ್ಯ ಪಾಪಗಳ ಸಂಕ್ರಮಣ ಅಂತ ಹೇಳಿರೋದ್ರಲ್ಲಿ ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅರ್ಥ. ಅದರಿಂದ ಕರ್ಮ ಸಿದ್ಧಾಂತಕ್ಕೆ ವಿರೋಧ ಇಲ್ಲದೆ ಇರೋ ಹಾಗೆ, ಶ್ರುತಿಗಳಿಗೂ ವಿರೋಧವಿಲ್ಲದೆ ಇರೋ ಹಾಗೆ ಅದನ್ನು ಸಮನ್ವಯ ಮಾಡಬೇಕು. ಅದನ್ನು ಹಾಗೆ ಮಾಡಿದ್ದಾರೆ ಆಚಾರ್ಯರು. ಮುಂದೆ ಈಗ ಇಲ್ಲಿಯವರೆಗೂ ಅದೆಲ್ಲ ಪುಣ್ಯ ಪಾಪಗಳ ಇದು ವಿಷಯವೆಲ್ಲ ಮುಗೀತು. ಇನ್ನು ಮುಂದೆ ಅರ್ಚಿರಾದಿಗತಿ ಆ ವಿಷಯವು ಬರುತ್ತೆ. ಇವಾಗ ಇಲ್ಲಿಯವರೆಗೂ ಎಲ್ಲ ಈ ಪುಣ್ಯ ಪಾಪಗಳ ಇನ್ನೊಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರುತ ಪ್ರಕಾಶಿಕೆಯಲ್ಲಿ ಸ್ವಲ್ಪ ಇನ್ನೂ ಅಧಿಕವಾದ ವಿಚಾರಗಳು ಬರುತ್ತೆ. ಎಲ್ಲ ವಿಚಾರಗಳು ಇಲ್ಲಿ ತತ್ವಮುಕ್ತ ಕಲಾಪದಲ್ಲಿ ಬರೋದಲ್ಲ, ಎಲ್ಲೆಲ್ಲಿ ವಿಶೇಷವಾದ ಅಷ್ಟೇನೆ. ಸುಕೃತ ದುಷ್ಕೃತೆ ಧೂನುತೆ ಅಂತ ಹೇಳ್ಬಿಟ್ಟಿದೆಯಲ್ಲ, ಇದು ಅವನ ಸುಹೃತ್ತುಗಳಿಗೂ ದ್ವೇಷಗಳಿಗೂ ಹೋಗುತ್ತೆ ಅಂತ ಯಾಕೆ ಹೇಳಬೇಕು? ಇವನು ಬಿಟ್ಟಿದ್ದಾನೆ ಅಂದರೆ ಬ್ರಹ್ಮವಿತ್ತಿಗೆ ನಮ್ಮ ಕರ್ಮ ಹೋಯ್ತು ಅಂತ ತಿಳ್ಕೊಂಡ್ರೆ ಸಾಕಲ್ಲ, ಅದು ಎಲ್ಲಿ ಹೋಗುತ್ತೆ ಏನು ಅಂತ ಇವನು ಯಾಕೆ ತಿಳ್ಕೊಳ್ಬೇಕು ಅನ್ನುವ ಪ್ರಶ್ನೆಯನ್ನು ಮಾಡ್ತಾರಲ್ಲಿ. ಬ್ರಹ್ಮವಿತ್ತಿಗೆ ತನ್ನ ಪಾಪಗಳೆಲ್ಲ ಕರ್ಮಗಳೆಲ್ಲ ಪುಣ್ಯ ಪಾಪ ನಾಶ ಆಯಿತು, ಮೋಕ್ಷಕ್ಕೆ ಹೋಗ್ತೀನಿ ಅಷ್ಟು ತಿಳ್ಕೊಂಡ್ರೆ ಸಾಕಲ್ಲ. ಅಂದರೆ ಆ ಸಮಯದಲ್ಲಿ ಏನಾದರೂ ಕರ್ಮ ಉಳಿದಿದ್ರೆ ಮತ್ತೆ ನಾನು ತಿರ್ಗಾ ಇದಕ್ಕೆ ಬರಬೇಕಾಗುತ್ತೋ ಅನ್ನೋ ಸಂಶಯ ಬರ್ಬೋದು ಅವ್ರಿಗೆ, ಬ್ರಹ್ಮವಿತ್ತುಗಳಿಗೆ. ನಚ ಪುನರಾವರ್ತತೆ ಅಂತ ಹೇಳಿರೋದು ಸರಿಯೋ, ಅಥವಾ ಇನ್ನೂ ಕರ್ಮಗಳು ಉಳಿದಿರುತ್ತೆಯೋ, ಪರಮಪದಕ್ಕೆ ಹೋಗಿ ತಿರ್ಗಾ ಇನ್ನೊಂದು ಸ್ವಲ್ಪ ಬರಬೇಕಾಗುತ್ತೆಯೋ ಅನುಭವಿಸೋಕ್ಕೆ ಅಂತ ಪ್ರಶ್ನೆ ಬರಬೇಕಲ್ಲ. ಆ ಪ್ರಶ್ನೆ ಏನಾದ್ರು ಸಂದೇಹ ಬರದೇ ಇರಲಿ ಅಂತ ಹೇಳಿ ಉಳಿದಿರೋದೆಲ್ಲ ಹೋಗ್ಬಿಡುತ್ತೆ ಬೇರೆಯವ್ರಿಗೆ, ನೀನೇನು ಯೋಚಿಸ್ಬೇಡ, ನೀನು ಮತ್ತೆ ತಿರುಗಿ ಬರೋದಿಲ್ಲ ಅಂತ ವಿಶ್ವಾಸ ಉಂಟು ಮಾಡುತ್ತೆ ಅಂತ ಶ್ರುತ ಪ್ರಕಾಶಿಕೆಯಲ್ಲಿ ಬರೀತಾರೆ ಶ್ರೀಭಾಷ್ಯದಲ್ಲಿ.
ಆದ್ದರಿಂದ ಆ ವಿಷಯ ಹೇಳಿರೋದಕ್ಕೆ ಅದೊಂದು ಸ್ವಾರಸ್ಯವಾಗಿ ಅವರು ವಿವರಿಸ್ತಾರೆ ಅಲ್ಲಿ. ಮುಂದೆ ಅರ್ಚಿರಾದಿಗತಿ. ಅರ್ಚಿಃ ಘಸ್ರೋತ ಪಕ್ಷಃ ಸಿತ ಉದಗಯನಂ ವತ್ಸರೋ ಮಾತರಿಶ್ವಾ ಮಾರ್ತಂಡಃ ತಾರಕೇಶಃ ತಡಿದಪಿ ವರುಣಾಮರ್ತ್ಯನಾಥ ಪ್ರಜೇಶಃ ಆದಿಷ್ಟೋ ವಿಶ್ವನೇತ್ರ ಸ್ವಯಮತಿವಹನೆ ದೇವಯಾನಾಧ್ವಗಾನಾಂ ಯಃ ಪ್ರೋಕ್ತೋ ಮಾನವಾಕ್ಯಃ ಯಃ ಪ್ರೋಕ್ತಃ ಅಮಾನವಾಕ್ಯಃ ಸಹ ತಡಿದಧಿಪತಿರ್ವಿಶ್ರುತೋ ಮಾನಸೋಪಿ. ಅರ್ಚಿರಾದಿ ಮಾರ್ಗದ ವಿಷಯದಲ್ಲಿ ಎಷ್ಟೋ ಸೂತ್ರಗಳಿದೆ, ಅಧಿಕರಣಗಳು ಇದೆ ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯದಲ್ಲಿ. ಅದರಲ್ಲಿ ಆ ಕ್ರಮವನ್ನು ನಿರ್ಧಾರ ಮಾಡೋದಕ್ಕೆ ಅನೇಕ ಶ್ರುತಿಗಳ ಪ್ರಮಾಣಗಳನ್ನೆಲ್ಲ ವಿಚಾರ ಮಾಡಿ ಯಾವ ಕ್ರಮದಲ್ಲಿ ಇವನು ಹೋಗ್ತಾನೆ, ಯಾವ್ಯಾವ ಲೋಕಗಳು ಅಂತ ಹೇಳಿದೆಯಲ್ಲ, ಲೋಕಗಳು ಅಥವಾ ಇದೆಲ್ಲ ಬರೀ ಮಾರ್ಗದರ್ಶನ ಮಾಡುವ ಚಿಹ್ನೆಗಳು ಅಥವಾ ದೇವತೆಗಳು ಅನ್ನೋ ಪ್ರಶ್ನೆ ಅದನ್ನು ಮಾಡ್ತಾರೆ. ಅಲ್ಲಿ ಹೇಳಿರುವಾಗ ಅರ್ಚಿರಾದಿ ಅಂದರೆ ಅರ್ಚಿಹಿ ಆದಿ ಯಸ್ಯಾಹ ಸ ಅರ್ಚಿರಾದಿಹಿ ಗತಿಹಿ ಅಂತ ಸ್ತ್ರೀಲಿಂಗ ಶಬ್ದ ಗತಿಯನ್ನು. ಅರ್ಚಿಹಿ ಆದಿಹಿ ಯಸ್ಯಾಹ ಸ ಅರ್ಚಿರಾದಿಹಿ, ಆ ಗತಿಯ ಆದಿಯಲ್ಲಿ ಅರ್ಚಿಸ್ ಅಂತ ಇರೋದ್ರಿಂದ ಅರ್ಚಿರಾದಿ ಗತಿ ಅಂತ ಅದಕ್ಕೆ ಹೆಸರು. ಆದಿ ಅಂದರೆ ಆರಂಭದಲ್ಲಿ, ಅರ್ಚಿಸ್ ಅಂತ ಹೇಳಲ್ಪಟ್ಟಿದೆ. ಈ ಅರ್ಚಿಸ್ ಅಂತ ಹೇಳೋದು ಅಗ್ನಿ, ಒಂದು ದೇವತೆಯೇ, ಒಂದು ಲೋಕವೇ, ಇಲ್ಲ ಒಂದು ಮಾರ್ಗದ ಚಿಹ್ನೆ, ಮೈಲ್ಸ್ಟೋನ್ ಥರ ಬೋರ್ಡ್ ಹಾಕಿರ್ತಾರಲ್ಲ ಆ ಥರ, ಆ ರೀತಿಯೇ ಈ ಪ್ರಶ್ನೆಗಳೆಲ್ಲ ಅಲ್ಲಿ ಮಾಡ್ತಾರೆ. ಇವರೆಲ್ಲ ಪರಮಾತ್ಮನಿಂದ ಅಲ್ಲಿ ನಿಯಮಿಸಲ್ಪಟ್ಟ ಆತಿವಾಹಿಕರು ಅನ್ನುವಂತಹ ದೇವತೆಗಳು ಇವರೆಲ್ಲ ಅನ್ನೋದನ್ನು ನಿಶ್ಚಯ ಮಾಡ್ತಾರೆ. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಅರ್ಚಿರಾದಿ ಗತಿ ಅರ್ಚಿಹಿ ಘಸ್ರಃ ಅಥ ಪಕ್ಷಃ ಸಿತಃ ಉದಗಯನಂ ವತ್ಸರಃ ಮಾತರಿಶ್ವ. ಅರ್ಚಿಸ್ ಮತ್ತು ಘಸ್ರಃ ಅಂದರೆ ದಿನ, ದಿನಕ್ಕೆ ಅಭಿಮಾನಿ ದೇವತೆ ಅಂತ ಒಂದರ್ಥ. ಅಥ ಸಿತಃ ಪಕ್ಷಃ, ಸಿತ ಪಕ್ಷ ಅಂದರೆ ಸಿತಃ ಅಂದರೆ ಬೆಳ್ಳಗಿರೋದು ಅಂತ ಇಲ್ಲಿ. ಶುಕ್ಲ ಪಕ್ಷ ಅಂತ ಹೆಸರು, ಶುಕ್ಲ ಪಕ್ಷ. ಉದಗಯನಂ ಉತ್ತರಾಯಣ, ವತ್ಸರಃ ಸಂವತ್ಸರ, ಮಾತರಿಶ್ವ, ಹೀಗೆಲ್ಲ ಬರುತ್ತೆ. ಒಂದೊಂದಾಗಿ ಯಾರ್ಯಾರು ಆರ್ಡ್ರಲ್ಲಿ ಕ್ರಮದಲ್ಲಿ ಬರ್ತಾರೆ, ಕ್ರಮವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ವಾಮಿ ದೇಶಿಕನ್. ಈ ಕ್ರಮ ಬ್ರಹ್ಮವಿಧ ಮೋಕ್ಷ ಪ್ರಾಪ್ತಿ ಪ್ರಕಾರ ವರ್ಣಯತಿ. ಅರ್ಚಿಹಿ ಅಂದರೆ ಸೂರ್ಯರಶ್ಮಿ ಅಂತ ಅರ್ಥ ಮಾಡಿದ್ರು. ಸೂರ್ಯರಶ್ಮಿ ಅಗ್ನಿ ಅಂತನೋ, ಅಗ್ನಿರ್ಜ್ಯೋತಿರಃ ಶುಕ್ರಃ ಅಂತ ಹೇಳಿದೆ ಇದರಲ್ಲಿ. ಘಸ್ರಃ ದಿವಾ, ಸೂರ್ಯರಶ್ಮಿಯನ್ನು ಹಿಡಿದುಕೊಂಡು ಹೋಗ್ತಾನೆ ಅಂತ ಅರ್ಥ. ಸಿತಃ ಪಕ್ಷಃ, ಸಿತಃ ಪಕ್ಷಃ ಅನಂತರಂ ಶುಕ್ಲಪಕ್ಷಃ, ಉದಗಯನಂ ಉತ್ತರಾಯಣಂ, ವತ್ಸರಃ ಸಂವತ್ಸರಃ, ಮಾತರಿಶ್ವ ವಾಯು, ಮಾರ್ತಂಡಃ ಸೂರ್ಯ ಅಂತ ಅರ್ಥ. ಅದಕ್ಕೆ ಮಾರ್ತಂಡ ಅಂದರೆ ಸೂರ್ಯ, ಅವನಿಗೊಂದು ಹೆಸರದು. ತಾರಕೇಶಃ ಚಂದ್ರ, ಅಪಿ ಚ ತಟಿತ್ ವಿದ್ಯುತ್ ಅಂತ, ತದ್ಯುತ್. ಅದರಿಂದ ಇಷ್ಟು ಜನ ಹೇಳಲ್ಪಟ್ಟಿದ್ದಾರೆ. ಏತೆ ಅರ್ಚಿರಾದಿ ತಟಿತ್ ಪರ್ಯಂತಹ ಶಬ್ದಾಃ ನ ಭೌತಿಕಾರ್ಥವಾಚಕಾಃ, ಭೌತಿಕವಾದ ಪದಾರ್ಥಗಳನ್ನು ತಿಳಿಸೋದಿಲ್ಲ. ಕಿಂತು ತತ್ತದಧಿದೇವತಾತ್ಮಾನಃ ಇತಿ, ತತ್ತದಧಿದೇವತಾತ್ಮಾನಃ, ಅಧಿದೇವತೆಗಳು, ಆಯಾ ಅಧಿದೇವತೆಗಳು ಅನ್ನೋದು ಆತಿವಾಹಿಕಾಃ ಇತ್ಯತ್ರ ಸ್ಥಾಪಿತಂ. ಆತಿವಾಹಿಕಾಃ ತಲ್ಲಿಂಗಾತ್ ಅಂತ ಸೂತ್ರ. ಆತಿವಾಹಿಕಾಃ ತಲ್ಲಿಂಗಾತ್, ಅವರ ಲಕ್ಷಣ ಇರೋದ್ರಿಂದ ಆತಿವಾಹಿಕರು, ಅತಿವಾಹನ ಮಾಡುವಂತ ಒಂದ್ ಕಡೆಯಿಂದ ಒಂದ್ ಕಡೆ ಕರ್ಕೊಂಡು ಹೋಗೋರು ಅಂತ ಅರ್ಥ. ಅದಾದ್ಮೇಲೆ ವರುಣ ಅಮರ್ತ್ಯನಾಥ ಪ್ರಜೇಶೈಹಿ, ವರುಣ ಮತ್ತೆ ಇಂದ್ರ, ಅಮರ್ತ್ಯನಾಥ, ಅಮರ್ತ್ಯರು ಅಂದ್ರೆ ಅಮರರು ದೇವತೆಗಳು, ಮರ್ತ್ಯರು ಅಂದ್ರೆ ಮನುಷ್ಯರು. ಮರ್ತ್ಯರು ಅಂದ್ರೆ, ಅಮರ್ತ್ಯರು ಅಂದ್ರೆ ಅಮರರು ದೇವತೆಗಳು. ಅಮರ್ತ್ಯನಾಥ ಅಂದ್ರೆ ದೇವತೆಗಳಿಗೆಲ್ಲ ಒಡೆಯನಾದ ಇಂದ್ರ, ಅಮರ್ತ್ಯನಾಥ. ಪ್ರಜೇಶಃ ಪ್ರಜಾಪತಿ, 3 ಜನ ಅಲ್ಲಿ ಬಂದು. ಏತೈಹಿ ಸಹಿತಾಃ ತಟಿತ್ ವಿದ್ಯುದಧಿದೇವಃ ಅಮಾನವಾಖ್ಯಃ ಯಃ ವಿಶ್ವನೇತ್ರ ಆದಿಷ್ಟಃ ಇತ್ಯನ್ವಯಃ. ಅಮಾನವ ಅಂತ ಒಂದು ಹೇಳಲ್ಪಟ್ಟಿದೆ.
ಅಮಾನವಃ ಬ್ರಹ್ಮಗಮಯತಿ ಅಂತ ಹೇಳ್ಬಿಟ್ಟು ಕಡೆಯಲ್ಲಿ ಹೇಳಲ್ಪಟ್ಟಿದೆ. ವಿಶ್ವನೇತ್ರ ಅಂದರೆ ಜಗತ್ಪತಿನ ಪರಮಾತ್ಮನ ದೇವಯಾನಾಧ್ವಗತಾನಾಂ, ದೇವಯಾನ ಅನ್ನುವ ಮಾರ್ಗದಲ್ಲಿ ಹೋದವರಿಗೆ ಅರ್ಚಿರಾದಿ ಮಾರ್ಗಸ್ಯ ದೇವಯಾನಮಿತಿ ನಾಮಾಂತರಂ, ದೇವಯಾನ ಮಾರ್ಗೇಣ ಅರ್ಚಿರಾದಿ ಮಾರ್ಗೇಣ ಗಚ್ಚತಾಂ ಬ್ರಹ್ಮವಿದಾಂ ಅತಿವಹನೆ ಪ್ರಾಪಣ ಕರ್ಮಣಿ, ಅವ್ರನ್ನ ಕರೆದುಕೊಂಡು ಹೋಗುವ ಕಾರ್ಯದಲ್ಲಿ ಅಂತ ಅರ್ಥ. ಅತಿವಹನೆ ಅಂದರೆ ಕರೆದುಕೊಂಡು ಹೋಗ್ತಾರೆ ಒಂದು ಕಡೆಯಿಂದ ಒಂದು ಕಡೆಗೆ. ಸ್ವಯಂ ಭಗವತ ಏವ ಆದಿಷ್ಟ ಅಜ್ಞಾಪ್ತ ಯಹ ಅಮಾನವಾಖ್ಯ ಪುರುಷ, ಅವನಿಗೆ ಅಮಾನವ ಅಂತಲೇ ಹೇಳಲ್ಪಟ್ಟಿದೆ. ಸಹ ತಟಿದಧಿಪತಿ, ತಟಿದಧಿಪತಿತ್ವಾದೇವ ತಟಿ ಶಬ್ದವಾಚ್ಯ ಮನಸೋಪಿ ವಿಶ್ರುತ ಮಾನಸ ನಾಮ್ನ. ಕಡೆಯಲ್ಲಿ ಅವನಿಗೆ ಮಾನವ ಅನ್ನುವಾಗ ವಿದ್ಯುತ್ ದೇವತೆ ಮಾನಸ ಇದೆಲ್ಲ ಹೇಳಲ್ಪಟ್ಟಿದೆ. 3 ಹೆಸರು ಹೇಳಲ್ಪಟ್ಟಿದೆ ಶ್ರುತಿಗಳಲ್ಲಿ. 3 ಇಲ್ಲಿ ಹೇಳ್ತಾರೆ. ಇದರ ಅರ್ಥವನ್ನ ಇಲ್ಲಿ ಸ್ವಲ್ಪ ವಿವರಿಸ್ತಾರೆ. ಇದಕ್ಕೆ ಏತಲ್ಲೋಕಂ ಪರಿತ್ಯಜ್ಯ ಲೋಕಾಂತರಂ ಗಚ್ಚತಾಂ ಜೀವಾನಾಂ ತ್ರಿವಿಧಾ ಗತಿ ಶ್ರೂಯತೆ. 3 ವಿಧವಾದ ಗತಿಯು ಹೇಳಲ್ಪಟ್ಟಿದೆ ಈ ಲೋಕವನ್ನು ಬಿಟ್ಟು ಹೋಗೋವರಿಗೆ. ಸುಕೃತಿನಾಂ ಪುಣ್ಯಲೋಕಂ ಸ್ವರ್ಗಾದಿ ಭೌಮಭೂಮಿಂ ಗಚ್ಚತಾಂ ಏಕಃ ಮಾರ್ಗಃ ಭೋಗಭೂಮಿ, ಸ್ವರ್ಗಾದಿ ಭೋಗಭೂಮಿ, ಭೋಗಭೂಮಿ ಅಂತ ಹೇಳಲ್ಪಟ್ಟ ಸ್ವರ್ಗಗಳು ಸುಕೃತಗಳನ್ನು ಮಾಡಿದವರಿಗೆ, ಪುಣ್ಯವನ್ನು ಮಾಡಿದವರಿಗೆ ಅವರಿಗೆ ಒಂದು ಮಾರ್ಗ. ಮತ್ತೆ ದುಷ್ಕೃತಿನಾಂ ಪಾಪಲೋಕಂ ನರಕಾದಿಕಂ ಯಾತನಾಲೋಕಂ ಗಚ್ಚತಾಂ ಅಪರಃ ಮಾರ್ಗಃ, ನರಕ ಮೊದಲಾದ ಯಾತನೆ ಕೊಡುವಂತಹ ಲೋಕಗಳಿಗೆ ಹೋಗೋರು 2ನೇ ಮಾರ್ಗ. ಬ್ರಹ್ಮವಿದಾಂ ಬ್ರಹ್ಮ ಪ್ರಾಪ್ನುವತಾಂ ಅನ್ಯ ಮಾರ್ಗ, ಅವರಿಗೆ ಇನ್ನೊಂದು ಮಾರ್ಗ. ಅದಕ್ಕೆ ಮೊದಲು ಧೂಮ ಮಾರ್ಗ, ಪಿತೃಯಾನಂ ದಕ್ಷಿಣ ಮಾರ್ಗ, ಇದು ಬೇರೆ ಇದೊಂದು ಮಾರ್ಗ. ದ್ವಿತೀಯ ಮಾರ್ಗ ನಿರಯ ಮಾರ್ಗ, ತೃತೀಯ ಅರ್ಚಿಮಾರ್ಗ ಅರ್ಚಿರ್ಮಾರ್ಗ, ದೇವಯಾನಂ ಉತ್ತರ ಮಾರ್ಗ ಬ್ರಹ್ಮ ಮಾರ್ಗ ಇತ್ಯಾದಿ ಪರಗಿ ವ್ಯವಸ್ಥೆ. ಇನ್ನೂ ಒಂದು ಗತಿನೂ ಇದೆ ಅಂತ ಹೇಳ್ತಾರೆ, ಕಷ್ಟಾಗತಿ ಅಂತ. ಇಲ್ಲಿಯೇ ಇರ್ತಾರೆ ಅವರು, ಎಲ್ಲಿಯೂ ಹೋಗೋದಿಲ್ಲ, ಈ ಲೋಕದಲ್ಲೇ ಸುತ್ತಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ತೃತೀಯ ಮಾರ್ಗೇಣ ಗತಾಹ ಮುಕ್ತಾ ಭವಂತಿ, ಅದು ಅರ್ಚಿರಾದಿ ಮಾರ್ಗ. ಅತಃ ಅಯಂ ಅಪುನರಾವೃತ್ತಿ ಮಾರ್ಗ. ಅದರಿಂದ ದೇವಯಾನ ಪಿತೃಯಾನ ಅಂತ ಹೇಳಿರೋದು, ಇದೆಲ್ಲ ಹೇಳಿರುವಂತಹದ್ದು. ದೇವಯಾನ ಅಂದರೆ ಅರ್ಚಿರಾದಿ ಗತಿ ಅನ್ನೋದು ಅರ್ಥ ಅಲ್ಲಿ. ಇದು ಅಪುನರಾವೃತ್ತಿ ಮಾರ್ಗ, ಮಿಕ್ಕಿದೆಲ್ಲ ಪುನರಾವೃತ್ತಿ ಇರೋದು. ಇತರ ಮಾರ್ಗತ್ವೇನ ಗತಃ ಪುನರಾಗಚ್ಚಂತಿ ಅಥೋಯಂ ಪುನರಾವೃತ್ತಿ ಮಾರ್ಗ. ಶರೀರಾತ್ ಉತ್ಕ್ರಾಂತಿ ಬ್ರಹ್ಮವಿದಾಂ ಇತರೇಷಾಂ ಚ ಸಮಾನ, ಶರೀರದಿಂದ ಉತ್ಕ್ರಮಣವಾಗುವವರೆಗೂ ಎಲ್ಲರಿಗೂ ಸಮಾನ. ಕಡೆಯಲ್ಲಿ ಪರಮಾತ್ಮನು ಬ್ರಹ್ಮವಿತ್ತುಗಳನ್ನ 101 ನಾಡಿಗೆ ಹೋಗುವ ಹಾಗೆ ಮಾಡ್ತಾನೆ, ಕರೆದುಕೊಂಡು ಹೋಗ್ತಾನೆ ಅಲ್ಲಿಗೆ, ಮೂರ್ಧನ್ಯ ನಾಡಿಗೆ. ಮಿಕ್ಕಿದವರು ಬೇರೆ ಬೇರೆ ನಾಡಿಗಳಲ್ಲಿ ಕಣ್ಣಿನಿಂದ ಇದರಿಂದ ಮೊದಲೇ ಹಾಗೆ ಬೇರೆ ಬೇರೆ ನಾಡಿಗಳಿಂದ ಅವರಿಗೆ ಉತ್ಕ್ರಮಣವಾಗುತ್ತೆ ಅನ್ನೋದು ಶ್ರುತಿ ಹೇಳಿದೆ. ಅದಾದ ಮೇಲೆ ಗತಿ ಅನ್ನೋದು ಆರಂಭಿಸುತ್ತೆ. ಆದ್ದರಿಂದ ಶರೀರ ಬಿಟ್ಟು ಹೋಗುವವರೆಗೂ ಸಮಾನವಾಗಿರುತ್ತೆ ಎಲ್ಲರಿಗೂ. ಆಮೇಲೆ ಮಾರ್ಗ ಬದಲಾಗುತ್ತೆ ಅನ್ನೋದು ಹೇಳಲ್ಪಟ್ಟಿದೆ. ಸಮಾನ ಆವೃತ್ತ ಅಸಮಾನ ಅಂತ ಹೇಳಿದ್ದು ಆಸೃತಿ ಉಪಕ್ರಮಾತ್ ಅಂತ ಹೇಳಿದೆ. ಶ್ರುತಿ ಅಂದರೆ ಮಾರ್ಗ, ಆಸೃತಿ ಉಪಕ್ರಮ ಅಂದರೆ ಗತಿಯ ಆರಂಭ. ಅರ್ಚಿರಾದಿ ಗತಿಯ ಆರಂಭವರೆಗೂ ಬ್ರಹ್ಮವಿತ್ತುಗಳಿಗೂ ಇತರರಿಗೂ ಸಮಾನವಾಗಿರುತ್ತೆ ಉತ್ಕ್ರಮಣ. ವಾಂಗ್ಮನಸ್ಸು ಸಂಪದ್ಯತೆ ಇದೆಲ್ಲ ಹೇಳಲ್ಪಟ್ಟಿದೆ ಬ್ರಹ್ಮಸೂತ್ರದಲ್ಲಿ ಸ್ಪಷ್ಟವಾಗಿ. ಅದರಿಂದ ಇಲ್ಲಿ ಅದು ಗತಿಯಲ್ಲಿ ದೇವಯಾನ ಪಿತೃಯಾನ ಭೇದಗಳೆಲ್ಲ ಗತಿಯಲ್ಲಿ ಉಂಟಾಗುತ್ತೆ. ಆಮೇಲೆ ಶರೀರ ಬಿಟ್ಟು ಹೊರಟ ತಕ್ಷಣವೇ ಪಿತೃಯಾಣ ಮಾರ್ಗ ಅತೈಮೇ ಗ್ರಾಮೇ ಇಷ್ಟಾಪೂರ್ತೆ ದತ್ತಮಿತ್ಯುಪಾಸ್ತೆ ಧೂಮಮಿ ಸಂಭವಂತಿ. ಧೂಮ ಮಾರ್ಗ ಅಂತ ಚಾಂದೋಗ್ಯದಲ್ಲಿ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಲ್ಪಟ್ಟಿರುವಂತಹ ವಾಕ್ಯ ಇದು. ಧೂಮಾತ್ ರಾತ್ರಿಂ ರಾತ್ರೇ ಅಪರಪಕ್ಷಂ ಅಪರಪಕ್ಷಾತ್ ಯಾನ್ ಷಡ್ ದಕ್ಷಿಣ ಇತಿ ಮಾಸಾನ್ ಮಾಸೇಭ್ಯ ಪಿತೃಲೋಕಂ ಪಿತೃಲೋಕಾದ ಆಕಾಶಂ ಆಕಾಶಾತ್ ಚಂದ್ರಮಸಂ ಎಲ್ಲ ಹೇಳಿರುವಂತಹದ್ದು. ಇದು ಪಿತೃಯಾಣ ಅಂತ ಹೇಳಲ್ಪಟ್ಟಿರೋದು. ಇದು ಪಂಚಾಗ್ನಿ ವಿದ್ಯೆ ಅನ್ನುವ ಚಾಂದೋಗ್ಯದಲ್ಲಿ 5ನೇ ಅಧ್ಯಾಯದ ವಿಷಯ. ಅದರಲ್ಲಿ ಬರುವಂತಹದ್ದು ಗ್ರಾಮದಲ್ಲಿ ಇಷ್ಟಾಪೂರ್ತೆಗಳು ಅಂದರೆ ಲೋಕ ಒಂದು ಉಪಕಾರಕವಾದ ಸರೋವರ ಕಟ್ಟೋದು, ಇಲ್ಲ ಅಣೆಕಟ್ಟು ಕಟ್ಟೋದು ಮೊದಲಾದ ಲೋಕೋಪಕಾರಕವಾದ ಕೆಲಸಗಳನ್ನೆಲ್ಲ ಮಾಡ್ತಾರಲ್ಲ ಅವರು, ದಾನ ಮಾಡುವವರು, ಇದೆಲ್ಲ ಮಾಡಿಕೊಂಡು ಉಪಾಸನೆ ಮಾಡುವಂತಹವರು, ಅವರಿಗೆ
ಪುಣ್ಯಗಳು ಬೇಕಾದಷ್ಟು ಸೇರಿರುತ್ತೆ, ಅವರು ಧೂಮ ಮಾರ್ಗಕ್ಕೆ ಹೋಗ್ತಾರೆ ಅನ್ನೋದು ಒಂದು ಹೇಳಲ್ಪಟ್ಟಿದೆ. ಅಲ್ಲಿ ಎಲ್ಲ ಇದಕ್ಕೆ ವಿರುದ್ಧವಾಗಿರುತ್ತೆ. ರಾತ್ರಿ ಅಭಿಮಾನಿ ದೇವತೆ ಮತ್ತೆ ಕೃಷ್ಣ ಪಕ್ಷ ಅಭಿಮಾನಿ ದೇವತೆ ಮೊದಲಾದದ್ದು ದಕ್ಷಿಣಾಯನ ಈ ರೀತಿ ಎಲ್ಲ ಹೇಳಲ್ಪಟ್ಟಿದೆ. ದೇವಯಾನ ಮಾರ್ಗವು ಅದೇ ಪ್ರಕರಣದಲ್ಲಿಯೇ ಬರುತ್ತೆ. ಯೇ ಅರ್ಚಿಷಮಿ ಸಂಭವಂತಿ ಇತಿ ಅರ್ಚಿಷಃ ಅಹಃ ಅನ್ನ ಆಪೂರ್ಯಮಾಣ ಪಕ್ಷಂ ಆಪೂರ್ಯಮಾಣ ಪಕ್ಷಾತ್ ಯಾತ್ ಯಾ ಷಡುದಂಗೇತಿ ಮಾಸಾಂಸ್ತಾನೆ ಮಾಸೇಭ್ಯ ಸಂವತ್ಸರಂ ಸಂವತ್ಸರಾದಾದಿತ್ಯಂ ಆದಿತ್ಯಾತ್ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ ತತ್ಪುರುಷಃ ಅಮಾನವಃ ಸ ಏನಾನ್ ಬ್ರಹ್ಮ ಗಮಯತಿ ಏಷ ದೇವಪತಃ ಬ್ರಹ್ಮಪತಃ ಏತೇನ ಪ್ರತಿಪಾದ್ಯಮಾನ ಇಮಂ ಮಾನವಂ ಆವರ್ತಂ ನಾವರ್ತಂತೆ ಹೇಳಿರೋದು ಅರ್ಚಿರಾದಿ ಮಾರ್ಗದ ವಿವರಣೆ. ಇದು ಚಾಂದೋಗ್ಯದಲ್ಲಿಯೇ ಬರುತ್ತೆ. ಈ ಅರ್ಚಿರಾದಿ ಮಾರ್ಗದ ವಿವರಣೆ ಈ ಶ್ಲೋಕದಲ್ಲಿ ಅರ್ಚಿರ್ಘಸ್ರಹ ಅಂತ ಹೇಳಲ್ಪಟ್ಟಿರುವಂತಹದ್ದು ಅನ್ನೋದು ಇಲ್ಲಿ ತಿಳಿಸ್ತಾರೆ. ಅದು ಇಲ್ಲಿ ಒಂದೊಂದು ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸ್ತಾರೆ ಅಷ್ಟೇ ಈ ಶ್ಲೋಕದಲ್ಲಿ. ಅರ್ಚಿರ್ಘಸ್ರಹ ಮೊದಲಾದಾಗಿ ಅಲ್ಲಿ ತಟಿತ್ ಪರ್ಯಂತಂ ನ ವಿವಾದ ಅಂದರು. ವಿದ್ಯುತ್ ಬರೋ ತನಕ ಯಾವ ಒಂದು ವಿವಾದವೂ ಇಲ್ಲ, ಸಮಾನವಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ವಿಷಯಗಳು ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಸ್ವಲ್ಪ ವಿಧವಾಗಿ ಹೇಳಲ್ಪಟ್ಟಿದೆ ಬೇರೆ ರೀತಿಯಲ್ಲಿ. ಕೌಶೀತಕಿ ಬ್ರಾಹ್ಮಣ ಉಪನಿಷತಿ ಇದೆಲ್ಲ ಒಂದೊಂದು ಅಧಿಕರಣದಲ್ಲಿಯೇ ಸ್ಥಾಪನೆ ಮಾಡಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಇದಕ್ಕೆಲ್ಲ ಬೇರೆ ಬೇರೆ ಅಧಿಕರಣಗಳು 4-5 ಅಧಿಕರಣಗಳಿದೆ. ಅಧಿಕರಣಗಳಲ್ಲಿ ಕ್ರಮವನ್ನ ನಿಶ್ಚಯ ಮಾಡ್ತಾರೆ. ಯಾವುದಾದ್ಮೇಲೆ ಯಾವುದು ಅರ್ಚಿರಾದಿ ಮಾರ್ಗದಲ್ಲಿ ಕ್ರಮವನ್ನು ನಿಶ್ಚಯ ಮಾಡಿದ್ದಾರೆ ಉಪನಿಷತ್ತುಗಳಿಗೆ ಅನುಗುಣವಾಗಿ ಅಂತ ಹೇಳ್ಬಿಟ್ಟು. ಕೌಶೀತಕಿಯಲ್ಲಿ ಹೇಳಿರುವಂತ ಹಾಗೆ ಅಗ್ನಿಲೋಕ, ಆಮೇಲೆ ವಾಯುಲೋಕ, ಆದಿತ್ಯ ಲೋಕ, ವರುಣಲೋಕ, ಇಂದ್ರಲೋಕ, ಪ್ರಜಾಪತಿ ಲೋಕ, ಬ್ರಹ್ಮಲೋಕ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಕೆಲವು ಕ್ರಮದಲ್ಲಿ ಸ್ವಲ್ಪ ಬದಲಾಗಿರುತ್ತೆ ಬೇರೆ ಉಪನಿಷತ್ತುಗಳಲ್ಲಿ. ಆ ಬದಲಾಗಿರುವ ಕ್ರಮ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಇದೆಲ್ಲವೂ ಕೂಡ ಬೇರೆ ಬೇರೆ ಸೂತ್ರಗಳಲ್ಲಿ ಅಧಿಕರಣದಲ್ಲಿ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದಾರೆ. ಅದೆಲ್ಲ ನಿರ್ಧಾರ ಮಾಡಿರೋದೆಲ್ಲ ವಿಚಾರ ಮಾಡಿ ಕಡೆಯಲ್ಲಿ ಸ್ವಾಮಿ ದೇಶಿಕನ್ ಈ ಶ್ಲೋಕದಲ್ಲಿ ಕಡೆಯಲ್ಲಿ ಸ್ಥಾಪನೆ ಮಾಡಲ್ಪಟ್ಟ ಕ್ರಮವನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಆ ವಿಚಾರಗಳು ಅನೇಕ ಅಧಿಕರಣಗಳಲ್ಲಿ ಬರುತ್ತೆ. ಅದನ್ನ ಒಂದು ಸತಿ ಸಂಗ್ರಹ ಕೂಡ ನಾವು ಆಮೇಲೆ ನೋಡಿ ಇಲ್ಲಿ ಹೇಳಿದ್ದಾರೆ. ಇದರಲ್ಲಿಯೇ ವಿವರಣೆಗಳೆಲ್ಲ ಬರುತ್ತೆ ಇಲ್ಲಿ. ಅದನ್ನ ಅಧಿಕರಣಗಳು ಅದು ನೋಡಿಕೊಂಡು ಒಂದು ಸ್ವಲ್ಪ ಸಂಗ್ರಹವಾಗಿ ನೋಡಿದ್ರೆ ನಮಗೆ ವಿಷಯ ಸ್ಪಷ್ಟವಾಗುತ್ತೆ. ಯಾಕೆಂದ್ರೆ ಅಲ್ಲಿ ಅನೇಕ ವಿಚಾರಗಳು ಬರುತ್ತೆ ಇದರಲ್ಲಿ. ಎಲ್ಲ ಆದ್ಮೇಲೆ ಕಡೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ವಿಸ್ತಾರವಾದ ವಿವರಣೆ ಇದೆ ಇದಕ್ಕೆ. ಇದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ತಿಳಿಸ್ಕೊಳ್ತೇನೆ. ಜಯ ವೆಂಕಟೇಶಾಯ. ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಜೈ ಕೃಷ್ಣಾರ್ಪಣಮಸ್ತು.